ರಾಜೇಶ್ವರಿ ಅವರಿಗೆ ನಮಸ್ಕಾರ. ನಮಸ್ತೆ ಕೇಶವಮೂರ್ತಿ ಅವರೇ. ಮೇಡಮ್, ತಾವು ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಕಾರ್ಯವ್ಯಾಪ್ತಿ, ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಮೊದಲಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ತಾವು ಎಲ್ಲಿಯವರು, ತಮ್ಮ ವಿದ್ಯಾಭ್ಯಾಸ ಏನು, ಹೇಗೆ ಈ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ತಾವು ಹೋದ್ರಿ, ನಿಮ್ಮ ಬಗ್ಗೆ ಹೇಳಿ. ಶುರು ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೂಲತಃ ಮಂಡ್ಯ ಜಿಲ್ಲೆಯವಳು. ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ನಡೆಯುತ್ತೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ನಾನು 12ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತೇನೆ. ಮಂಡ್ಯ ಜಿಲ್ಲೆನಲ್ಲಿ ಯಾವ ಊರು ಮೇಡಮ್? ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕು, ಸಿದ್ದಾಪುರ ಗ್ರಾಮ. ಆದರೆ ಜಾಸ್ತಿ ನಾವು ಅಲ್ಲಿ ಇರಲಿಲ್ಲ. ನಮ್ಮ ತಂದೆಯವರು ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರಿಂದ ನಾವು ಮಂಡ್ಯ ನಗರದಲ್ಲೇ ಇದ್ದಿತ್ತು. ಸೊ ನಂತರ ಸ್ಕೂಲಿಂಗ್ ಆದಮೇಲೆ ನಾನು BSc ಅಗ್ರಿ VC ಫಾರ್ಮ್ ಕ್ಯಾಂಪಸ್ನಲ್ಲಿ ಮಾಡಿದೆ. ಅದರ ನಂತರ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸ್ನಾತಕೋತ್ತರ ಪದವಿ, ಮಾಸ್ಟರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅದನ್ನು ಮುಗಿಸಿ ನಂತರ ನನಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ, ಎರಾಸ್ಮಸ್ ಮುಂಡಸ್ ಫೆಲೋ ಅಂತ. ಆ ಸ್ಕಾಲರ್ಶಿಪ್ ಮೂಲಕ ನಾನು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಇನ್ ರೂರಲ್ ಡೆವಲಪ್ಮೆಂಟ್ IMRD ಅಂತ ಒಂದು ಕೋರ್ಸ್ ಇದೆ. ಆ ಕೋರ್ಸ್ ಬಂದು ಯುರೋಪಿನ 4 ಯೂನಿವರ್ಸಿಟಿಗಳಲ್ಲಿ ಮಾಡುವಂಥದ್ದು. ಹಾಗಾಗಿ ನಾನು ಯುರೋಪನ್ನು ತುಂಬ ಚೆನ್ನಾಗಿ ಸುತ್ತುವಂಥ ಒಂದು ಅವಕಾಶ ಸಿಕ್ತು, ಕಲಿಯುವಂಥ ಅವಕಾಶ ಸಿಕ್ತು. ಆ ಮೂಲಕ ಜರ್ಮನಿ ದೇಶ, ನೆದರ್ಲ್ಯಾಂಡ್ಸ್, ಇಟಲಿ ಮತ್ತು ಈ ದೇಶಗಳಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಆಯಿತು. ಬೆಲ್ಜಿಯಂ ಒಂದೊಂದು ಸೆಮಿಸ್ಟರ್ ಒಂದೊಂದು ದೇಶದಲ್ಲಿ ಇರುತ್ತೆ. ಸೊ ಆ 4 ದೇಶಗಳಲ್ಲಿ ಮುಗಿಸಿ ನಂತರ ನಾನು ಹುಂಬೋಲ್ಟ್ ಯೂನಿವರ್ಸಿಟಿ ಆಫ್ ಬರ್ಲಿನ್ ಜರ್ಮನಿನಲ್ಲಿ ಸಂಶೋಧಕಿಯಾಗಿ ಒಂದು 5 ವರ್ಷ ಕೆಲಸ ಮಾಡಿ ನಂತರ 2013ರಲ್ಲಿ ನಾವು ವಾಪಸ್ ಬರ್ತೀವಿ ಜರ್ಮನಿಗೆ. ಅಲ್ಲಿ ಬಂದ ನಂತರ ಇಲ್ಲಿ ಮೈಸೂರಿನ ಒಂದು ಪಬ್ಲಿಕ್ ಪಾಲಿಸಿ ಆರ್ಗನೈಸೇಷನ್ನಲ್ಲಿ ನಾನು ಕೆಲಸ ಮಾಡ್ತೀನಿ. ಅದರ ನಂತರ ಜರ್ಮನ್ ಇಂಟರ್ನ್ಯಾಷನಲ್ ಕೋಆಪ್ರೇಷನ್, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ರೀಸೆಂಟಾಗಿ ಜಮ್ಮು ಕಾಶ್ಮೀರಲ್ಲಿ ನಾನು ನಿರ್ದೇಶಕಿಯಾಗಿ ಕೆಲಸ ಮಾಡಿದೆ. ಅದರ ನಂತರ ಇವಾಗ ಭಾರತ ಸರ್ಕಾರದಲ್ಲಿ ನಿರ್ದೇಶಕಿಯಾಗಿ UPSC ಸೆಲೆಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಆಯ್ಕೆ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ. ಹೌದು. ಓಕೆ, ಈಗ ನಿಮ್ಮ ಕೆಲಸದ ಇದು ಏನು, ಕಾರ್ಯವ್ಯಾಪ್ತಿ ಏನು, ನೀವೇನು ಕೆಲಸ ಮಾಡ್ತೀರಿ? ಅಂದರೆ ಬೇಸಿಕಲಿ ಬಂದು ನಮ್ಮ ಒಂದು ಮಂತ್ರಾಲಯ ಮಿನಿಸ್ಟ್ರಿ ಅಂತ ಹೇಳೋದಾದರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಚಟುವಟಿಕೆಗಳೆಲ್ಲ ಈ ಸಚಿವಾಲಯದಲ್ಲಿ ಬರುತ್ತೆ. ಈಗ ಗ್ರಾಮೀಣ ಪ್ರದೇಶ ಅಂದರೆ ಏನು ಬರುತ್ತೆ ಹೇಳಿ? ಒಂದು ಒಳ್ಳೆಯ ಉನ್ನತವಾದಂಥ ಜೀವನ ನಡೆಸಬೇಕು ಅಂತಂದರೆ ನಮಗೆ ಅಲ್ಲಿ ಬೇಕಾಗಿರುವಂಥದ್ದು ಒಂದು ಒಳ್ಳೆ ಮನೆ, ಮೊದಲನೇದಾಗಿ ಕನೆಕ್ಟಿವಿಟಿ ಬೇಕು, ರೋಡ್ಸ್ಗಳು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಸೊ ಇದೆಲ್ಲ ನಮ್ಮ ಮಿನಿಸ್ಟ್ರಿನಲ್ಲಿ ಬರುತ್ತೆ. ಇದೆಲ್ಲ ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಬರೋವಂಥದ್ದು ಮಾನವ ಸಂಪನ್ಮೂಲ, ಹ್ಯೂಮನ್ಸ್. ಹೇಗೆ ನಾವು ಅವರನ್ನು ಮುಂದೆ ತರ್ಬೋದು, ಅವ್ರಿಗೆ ಹೇಗೆ ಒಂದು ಒಳ್ಳೆ ಜೀವನೋಪಾಯನ ಕಲ್ಪಿಸ್ಕೊಡ್ಬೋದು ಅಂಥೇಳಿ. ಸೊ ಜೀವನೋಪಾಯನ ಕಲ್ಪಿಸ್ಕೊಡೋವಂಥ ಒಂದು ವಿಭಾಗ ಏನಿದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ತೀವಿ, ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ, NRLM. ನಾನು ಇದನ್ನು ನೋಡ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯವ್ಯಾಪ್ತಿ ಅಂತ ನೀವು ಕೇಳಿದ್ರಿ. ಈಗ ಕಾರ್ಯವ್ಯಾಪ್ತಿ ಅಂತ ಹೇಳಿದ್ರೆ ಭಾರತ ಸರ್ಕಾರ ಅಂತ ಹೇಳಿದಾಗ ದೇಶದ ಎಲ್ಲ 34 ರಾಜ್ಯಗಳು, ಯೂನಿಯನ್ ಟೆರಿಟರೀಸ್ ಅಂತ ಏನು ಹೇಳ್ತೀವಿ, ಎಲ್ಲ ಕವರ್ ಆಗುತ್ತೆ. ಕರ್ನಾಟಕದ ಬಗ್ಗೆ ವಿಶೇಷವಾದ ಅಭಿಮಾನ ಇರಬೇಕು. ಖಂಡಿತವಾಗ್ಲೂ ಇದೆ. ಇನ್ನೊಂದೇನು ನಂದು ಸ್ಟ್ರೆಂತ್ ಅಂತ ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ, ಗ್ರಾಸ್ ರೂಟ್ಸಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಎಲಾಂಗ್ ವಿತ್ ಏನು ಥಿಯರಿಟಿಕಲ್ ಎಕ್ಸ್ಪರ್ಟೀಸ್ ಇದೆ, ಅದರ ಜೊತೆಗೆ ಯಾವುದು ಆಗುತ್ತೆ ಯಾವುದು ಆಗೋದಿಲ್ಲ ಆನ್ ಫೀಲ್ಡ್ ಪ್ರಾಕ್ಟಿಕಲಿ ಅಂತಲೂ ಮಾಹಿತಿ ಇರೋದ್ರಿಂದ ಕೆಲಸಗಳು ತುಂಬ ಬೇಗ ಪಾಲಿಸಿ ಲೆವೆಲ್ನಲ್ಲಿ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಓಕೆ ರಾಜೇಶ್ವರಿ ಮೇಡಮ್, ಈಗ ನಿಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಇರುವಂತಹ ಯೋಜನೆಗಳ ಬಗ್ಗೆ ಹೇಳ್ತಾ ಹೋಗಿ. ಯೋಜನೆ ಗ್ರಾಮೀಣ ಆವಾಸ್ ಯೋಜನಾ ಇದೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ. ಇಲ್ಲಿ ರೋಡ್ಗಳನ್ನ ಮಾಡುವಂಥದ್ದು, ಮನೆಗಳನ್ನ ಕಟ್ಕೊಡುವಂಥದ್ದು, ಮತ್ತು ಮುಖ್ಯವಾಗಿ ಬರೋವಂಥ ಯೋಜನೆ ಅಂದರೆ ನರೇಗಾ. ಇವಾಗ VBB ರಾಮ್ಜಿ ಅಂತ ನಾವು ಹೊಸದಾಗಿ ಮರುನಾಮಕರಣನ ಮಾಡಿದ್ದೀವಿ. ಹಾಗಾಗಿ ಅದು ಮರುನಾಮಕರಣದ ಜೊತೆಗೆ ತುಂಬ ಹೆಚ್ಚಿನ ಥರವಾದಂಥ ಬೆನಿಫಿಟ್ಸನ್ನು ತಗೊಂಡು ಬರ್ತಾ ಇದೆ. ಅದರ ಬಗ್ಗೆ ವಿಸ್ತೃತವಾಗಿ VBG ರಾಮ್ಜಿ ಮುಂಚಿನ ದಿನಗಳಲ್ಲಿ ಎಷ್ಟು ವರ್ಷಕ್ಕೆ 100 ದಿನಗಳ ಒಂದು ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಅನ್ನೋದು ಇರ್ತಾ ಇತ್ತು. ಈಗ 125 ದಿನಗಳನ್ನ ಮಾಡಿದ್ದೀವಿ, 25 ದಿನ ಹೆಚ್ಚಿದ್ದೀವಿ. ಅದ್ರ ಜೊತೆಗೆ ಪೇಮೆಂಟು ಎಲ್ಲ ಮುಂಚೆ ನಿಮಗೆ ಗೊತ್ತು ಯಾವ ಥರ ನರೇಗಾದಲ್ಲಿ ಎಷ್ಟು ಕೆಲವೊಂದು ನೆಗೆಟಿವ್ ಫೀಡ್ಬ್ಯಾಕ್ಗಳು,
ಇನ್ಸಿಡೆಂಟ್ಗಳು ನಡೆದಿರೋಂಥದ್ದಿದೆ. ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂಥೇಳಿ ಇವಾಗಿನ ಸರ್ಕಾರ ಪ್ರತಿಯೊಂದನ್ನು ಡಿಜಿಟಲೈಸ್ ಮಾಡಿದೆ. ಅಂತ ಹೇಳಿದ್ರೆ ಯಾವಾಗ ನೀವು ಎಷ್ಟು ಕೆಲಸವನ್ನು ನಿರ್ವಹಿಸಿರ್ತೀರಿ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಮಾನಿಟ್ರಿಂಗ್ ಮಾಡಿ MIS ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ದು ನಿಮಗೆ ಅಷ್ಟು ಪೇಮೆಂಟು ಸಹ ಆಟೋಮೆಟಿಕ್ಕಾಗಿ ಆಗುವಂಥದ್ದು. ಅದರಲ್ಲಿ ಯಾವುದೇ ಥರದ ವಿಳಂಬ, ಮುಂಚೆ ಎಷ್ಟು ವಿಳಂಬ ಆಗ್ತಾಯಿತ್ತು ಅದು ಒಂದು ವಿಚಾರ. ಎರಡನೇದು. ಇನ್ನು ಮೂರನೇದು ಅಂತ ಬಂದರೆ ಕಾರ್ಯ ವಿಸ್ತರಣೆ ಆಗಿದೆ. ಯಾವ್ಯಾವ ವಿಚಾರಗಳಿಗೆ ನೀವು BBG ರಾಮ್ಜಿ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇತ್ತು, ಇವಾಗ ಅದರ ಅಡಿನಲ್ಲಿ ಇನ್ನೂ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಕೆಲಸಗಳನ್ನ ಕವರ್ ಮಾಡ್ಬೋದು. ಅಂದರೆ ದಿಸ್ ಇನ್ಕ್ಲೂಡ್ಸ್ ಫಾರ್ಮ್ ಪಾಂಡ್ಸ್ ಮಾಡುವಂಥದ್ದು, ಕೃಷಿ ಹೊಂಡಗಳು, ಮತ್ತು ರೈತ ಸಮುದಾಯದವ್ರು ಏನಾದರೂ ಕೊಟ್ಟಿಗೆ ಕಟ್ಕೊಳ್ಬೇಕು ಅಂತಂದರೆ ಅದನ್ನು ಸಹ ಈ ಅಡಿಯಲ್ಲಿ ಈ ಒಂದು ಏನು ವೆಚ್ಚ ಬರುತ್ತೆ, ಕೂಲಿ ವೆಚ್ಚ, ಅದರ ಅಡಿನಲ್ಲಿ ಸೇರಿಸ್ಕೋಬೋದು. ಸೊ ಕಾರ್ಯವೈಖರಿ ಇನ್ನೂ ವಿಸ್ತರಣೆ ಆಗಿದೆ. ಸರಿ ಮೇಡಮ್, ಆಮೇಲೆ ಬೇರೆ ಸೊ ಇದು ಆಯಿತು. ನೆಕ್ಸ್ಟು ಇನ್ನು NRLMಗೆ ಅಂತ ಬರೋದಾದರೆ ಇವಾಗ 15ನೇ ವರ್ಷ NRLM ನಡೀತಾ ಇರುವಂಥದ್ದು. 2011ರಲ್ಲಿ ಇದು ಶುರು ಆಗಿತ್ತು. ಇದು ಬಹಳ ನನಗೆ ಒಂದು ಹೆಮ್ಮೆ ವಿಚಾರ, ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ಆಲ್ಸೋ. ನನ್ನ ವೈಯಕ್ತಿಕವಾಗೂ ಸಹ ನನಗೆ ತುಂಬಾ ಒಂದು ನೆಮ್ಮದಿ, ಖುಷಿಯನ್ನು ಕೊಡುವಂಥ ಒಂದು ಕೆಲಸ NRLM. ನನ್ನ ಕೆಲಸ ಅನ್ನೋದಕ್ಕಿಂತ NRLMನ ಕಾರ್ಯವೈಖರಿ ಆ ಥರ ಇದೆ. ಏನಕ್ಕೆ ಅಂತ ಹೇಳಿದರೆ, ಮೊದಲನೇದಾಗಿ ನೀವು ನೋಡ್ಬೋದು, NRLMನಲ್ಲಿ ನಾವು ಕೆಲಸ ಮಾಡೋದು ಮಹಿಳೆಯರ ಜೊತೆ, ಸಂಪೂರ್ಣವಾಗಿ ಫೋಕಸ್ಡ್ ಆಗಿ ನಾವು ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ. ಇದರಲ್ಲಿ 4 ಥರ ಬರುತ್ತೆ. ಮೊದಲನೇದು SISD ಅಂತ ಹೇಳ್ತೀವಿ, ಸೋಷಿಯಲ್ ಇನ್ಕ್ಲೂಷನ್, ಸೋಷಿಯಲ್ ಡೆವಲಪ್ಮೆಂಟ್. ಈಗ ನಾನು ನಿಮಗೊಂದು ಮಾತು ಕೇಳ್ತೀನಿ, ಪ್ರಶ್ನೆ ಅಂತ ಹೇಳಲ್ಲ. ಬಡವರ ಹತ್ರ ಏನು ಆಸ್ತಿ ಇರುತ್ತೆ ಅವ್ರಿಗೆ? ಈಗ ಯಾವುದೋ ಒಂದು ಏನಾದರೂ ಒಂದು ಸಾಲ ತೊಗೊಳ್ಬೇಕು ಅಂತಿರುತ್ತೆ. ಪ್ರತಿಯೊಬ್ಬರು ಸಾಲ ತೊಗೊಳಕ್ಕೆ ಮುಂಚೆ ಕೊಲ್ಯಾಟ್ರಲ್ ಅಂತ ಕೇಳ್ತಾರೆ. ಬಡವ್ರಿಗೆ ಏನಿರುತ್ತೆ? ಬಹುಶಃ ಅವರಲ್ಲಿರೋ ಸ್ಕಿಲ್ಲೇ ಇರಬೇಕು. ಸ್ಕಿಲ್ಲನ್ನು ನೋಡಿ ಯಾರೂ ಸಾಲ ಕೊಡಲ್ಲ. ಹಾಗಾಗಿ ಅವ್ರ ಒಗ್ಗಟ್ಟು, ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಹೇಳ್ತೀವಿ, ಇನ್ಸ್ಟಿಟ್ಯೂಷನ್ಸನ್ನು ಬಿಲ್ಡ್ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡುತ್ತೆ. ಅಂದರೆ ನಾನು ಒಬ್ಬಳು ನಿರ್ಗತಿಕ ಮಹಿಳೆಯಾಗಿ ಯಾರನ್ನಾದರೂ ಒಂದು ಸಹಾಯಕ್ಕೆ ಅಂಗ್ಲಾಚೋದಕ್ಕಿಂತ ನಾವು ಹೆಂಗಸರು ಒಂದು 20 ಜನ ಸೇರಿಕೊಂಡು ಯಾವುದಕ್ಕಾದರೂ ಒಂದು ಯೋಜನೆಯನ್ನು ಮಾಡಿ ಅದನ್ನು ಸರ್ಕಾರದ ಬಳಿನೋ ಬ್ಯಾಂಕ್ಗಳ ಬಳಿನೋ ತಗೊಂಡೋದ್ರೆ ಅದಕ್ಕೆ ಸಿಗುವಂಥ ಮಾನ್ಯತೆ ಜಾಸ್ತಿ. ಸೊ ವಾಟ್ ವಿ ಸೇ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ರಿಯಲ್ ಅಸೆಟ್ ಫಾರ್ ಪುವರ್ ಅಂತ. ದಟ್ ವಾಸ್ ದ ಪ್ರಿನ್ಸಿಪಲ್. ಹಾಗಾಗಿ ನಾವೇನು ಮಾಡಿದ್ವಿ, ಮಹಿಳೆಯರನ್ನ ಒಗ್ಗೂಡಿಸಿ 15-20 ಮಹಿಳೆಯರನ್ನ ಒಗ್ಗೂಡಿಸಿದಂಥ ಒಂದು ಸಂಘ, ಸ್ತ್ರೀಶಕ್ತಿ ಸಂಘಗಳನ್ನ ನೀವು ಕೇಳಿರ್ತೀರಿ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಕರ್ನಾಟಕ ತುಂಬ ಮುಂಚೂಣಿಯಲ್ಲಿದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ವಿಸ್ತಾರವಾಗುವಂಥ ಕಾರ್ಯಕ್ರಮ ಆದ್ದರಿಂದ ನಾನು ನಮ್ಮ ಮಹಿಳೆಯರಿಗೆ ಕೇಳಿಸ್ಕೊತಾ ಇದ್ದಾರೆ ಅಂತ ಭಾವಿಸಿ, ಸ್ತ್ರೀಶಕ್ತಿ ಸಂಘ ಏನಿದೆ ಅದರ ಮೂಲಕ ಈ 10 ವರ್ಷದಲ್ಲಿ ನಮ್ಮ ಮಹಿಳೆಯರು ನಡೆದು ಬಂದಿರೋ ಹಾದಿ ತುಂಬಾ ದೊಡ್ಡದಿದೆ. ನೀವು ಒಂದು ಗಾದೆ ಕೇಳಿರ್ತೀರಿ, ನಾನು ಇದನ್ನು ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಬೇರೆ ರಾಜ್ಯಗಳಿಗೆ ಹೋದಾಗ. ಅತ್ತೆ ಇರೋ ಮನೆ ಸೊಸೆನ ಮಾತಾಡ್ಸೋ ಹಾಗಿಲ್ಲ ಅಂತ ಇದೆ. ಕೇಳಿದ್ದೀರಾ? ಕೇಳಿದ್ದೀರಾ? ಇಲ್ಲ. ಅಂದರೆ ಅತ್ತೆ ಇರೋ ಮನೆಯಲ್ಲಿ ಸೊಸೆ ಹತ್ರ ನಿಮ್ದು ಏನು ಮಾತು ಅಂತ ಅತ್ತೆ ಕೇಳಬೇಕು ನೀವು. ಸೊ ಶಿ ಡಸಂಟ್ ಹ್ಯಾವ್ ಎನಿ ಸೇ ಇನ್, ಅವಳಿಗೆ ಯಾವುದ್ರಲ್ಲೂ ಒಂದು ಮಾತು ಹೇಳೋ ಅಂತ ಇದು ಅರ್ಹತೆ ಅಂತನೋ ಅಥವಾ ಹಕ್ಕು ಅಂತನೋ ರೈಟ್ಸ್ ಇಲ್ಲ ಅಂತ. ಬಹುಶಃ ಸೊಸೆ ಅತ್ತೆ ಆದ್ಮೇಲೆ ಮಾತಾಡ್ಬೋದು. ಸೊ ಆ ಥರ ಒಂದು ನಮ್ಮ ಸಮಾಜದ ಕಟ್ಟಳೆಗಳು ಇದ್ದಿತ್ತು. ಇಲ್ಲಿ ಪರವಾಗಿಲ್ಲ, ನಮ್ಮ ರಾಜ್ಯದಲ್ಲಿ. ನೀವು ನಾರ್ತಲ್ಲಿ ಹೋದರೆ ಇನ್ನೂ ಭಯಾನಕವಾಗಿದೆ. ಅಂದರೆ ನಮ್ಮ ನಮ್ಮ ಸ್ಟಾಫು ಹಳ್ಳಿಗಳಿಗೆ ಹೋಗಿ ಮಹಿಳೆಯರನ್ನ ಜೊತೆ ಮಾತಾಡಬೇಕು, ಬನ್ನಿ ನೀವು ಈ ಥರ ಟ್ರೈನಿಂಗಿಗೆ ಅಂತ ಕರೆದಾಗ ಹಳ್ಳಿಯ ಏನು ವಯಸ್ಸಾದವ್ರು ಇರ್ತಾರೆ ಅವರು ಒಡೆದು ಬೈದು ಕಳಿಸಿರುವಂಥದ್ದಿದೆ. ನೀವು ಯಾಕೆ ನಮ್ಮ ಹೆಂಗಸ್ರನ್ನ ನೀವು ಈ ಥರ ಮೀಟಿಂಗಿಗೆ ಕರಿತೀರಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀರಿ, ಅವ್ರ ಮನೆ ಬಿಟ್ಟು ಆಚೆ ಎಲ್ಲೋ ಬರಲ್ಲ ಅನ್ನೋದ್ರಿಂದ ಶುರುವಾಗಿರುವಂಥ ಇದು ಅಭಿಯಾನ. ಇದು ಅಂಥ ಹೂವಿನ ನಡಿಗೆ ಆಗಿರಲಿಲ್ಲ. ನಿಮಗೆ ಗೊತ್ತು, ಹೆಂಗಸರನ್ನ 10 ಜನ ಹೆಂಗಸರನ್ನ ಒಂದು ಕಡೆ ಸೇರಿಸಿ ಮನೆ ಕೆಲಸಗಳು ಅವ್ರಿಗೆ ಆದಂಥ ಜವಾಬ್ದಾರಿಗಳಿರುತ್ತೆ, ಅದನ್ನೆಲ್ಲ ಮೀರಿ ಕೆಲವು ಸಮಯನ ಎತ್ತಿಟ್ಟು ಈ ಥರ ಒಂದು ಟ್ರೈನಿಂಗಿಗೆ ಆಗಲಿ, ಒಂದು ಮೀಟಿಂಗಿಗೆ ಆಗಲಿ, ಸಂಘದ ಮೀಟಿಂಗ್ ಮಾಡ್ತಾರೆ, ಆ ಥರದಕ್ಕಾಗಲಿ ಸಮಯನ ಮೀಸಲಿಡೋದು ತುಂಬಾ ಒಂದು ಚಾಲೆಂಜಿಂಗ್ ವಿಷಯ. ಸೊ ಆ ಹಂತದಿಂದ ಶುರುವಾಗಿದ್ದು ಅದು SISD ಅಂತ ಹೇಳ್ತೀವಿ. ಮತ್ತು ನೀವು ಕೇಳಿರ್ತೀರಿ, ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ನಮ್ಮ ಮಹಿಳೆಯರ ಸಭೆ ಸೇರ್ತಾರೆ. ಪಾಪ ರಾತ್ರಿ ಮನೆ ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಬೇಗ ಹೋಗಿ ಒಂದು 10 ರೂಪಾಯಿಂದ ಶುರುವಾಗಿರೋವಂಥ ನಮ್ಮದು ಅಭಿಯಾನ, ಒಂದು 50 ರೂಪಾಯಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಸೇವ್ ಮಾಡುವಂಥದ್ದು, ಕಷ್ಟದ ಸಮಯದಲ್ಲಿ ಅದನ್ನು ಸಾಲವಾಗಿ ಪಡೆಯುವಂಥದ್ದು, ಲೋನ್ ತೊಗೊಳ್ಳುವಂಥದ್ದು, ಇದು ನಡೀತಾ ಇದ್ದಂಥ ಚಟುವಟಿಕೆ.
ನೀವು ಸೇವ್ ಮಾಡಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ ತಂದು ಸೇವ್ ಮಾಡ್ತಾರೆ? ಎಗೈನ್ ಶಿ ಹ್ಯಾಸ್ ಟು ಡಿಪೆಂಡ್ ಆನ್ ಮೆನ್ ಆಫ್ ದ ಹೌಸ್ ಹೋಲ್ಡ್. ಗಂಡನ ಹತ್ರ ಇಸ್ಕೊಂಬರ್ಬೇಕು, ಮಗನ ಹತ್ರ ಇಸ್ಕೊಂಬರ್ಬೇಕು. ಸೊ ಆ ಅಪ್ರೋಚ್ ಏನಿದೆ ಅದು ಸರಿ ಇಲ್ಲ ಅಂಥೇಳಿ ನಾವು ಮಹಿಳೆಯರ ಕೈಯಲ್ಲೇ ಅವಳು ಕೂಡ ಸಂಪಾದನೆ ಮಾಡೋವಾಗ ಆಗಬೇಕು, ಅವಳಿಗೂ ಕೂಡ ಜೀವನೋಪಾಯನ ಕಲ್ಪಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನೆಕ್ಸ್ಟು ನಾವು ಶುರು ಮಾಡಿದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಂದರೆ ಲೋನ್ಗಳನ್ನ ತೊಗೋಬೋದು. ಈಗ ನಿಮ್ಗೆ ಇನ್ನೊಂದು ತುಂಬ ಖುಷಿಯ ವಿಷಯ ಹೇಳಬೇಕಂತ ಹೇಳಿದ್ರೆ, ನಮ್ಮದು ಡಿಫಾಲ್ಟ್ ರೇಟು ತುಂಬ NPA ಅಂತ ಏನು ಹೇಳ್ತೀವಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಡಿಫಾಲ್ಟ್ ಲೋನ್ ತೊಗೊಂಡಾಗ ನಮ್ಮ ಸಂಘಗಳದ್ದು ದೇಶದಲ್ಲಿ ಒಟ್ಟು ಇವತ್ತು 9-10 ಲಕ್ಷಕ್ಕೂ ಮೀರಿದ ಸಂಘಗಳಿದೆ. ಎಲ್ಲ ಸಂಘಗಳು ಎಲ್ಲ ರಾಜ್ಯದಲ್ಲೂ ಸಹ 1.5%ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ನೀವು ಯಾವುದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹ ಇಷ್ಟು ಕಡಿಮೆ ಇದೆ ಹೇಳಿ ಇವತ್ತಿನ ದಿನದಲ್ಲಿ. ಸೊ ನಮ್ಮ ಮಹಿಳೆಯರು ಸಾಲ ತಗೊಳ್ಳೋದೇ ಅಷ್ಟೇ ಅಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಎಕನಾಮಿಕ್ ಆಗಿ ಆರ್ಥಿಕವಾಗಿ ಉಪಯೋಗಿಸ್ಕೊಂಡು ಅಷ್ಟೇ ಇನ್ ಟೈಮಲ್ಲಿ ಪೇ ಮಾಡ್ತಾ ಬಂದಿದ್ದಾರೆ. ಸೊ ಇದು ಒಂದು ತುಂಬ ಹೆಮ್ಮೆ ವಿಚಾರ. ಅದರ ನಂತರ ಬರುವಂಥದ್ದು ಜೀವನೋಪಾಯ, ಲೈವ್ಲಿಹುಡ್ಸ್ ಅಂತ ಹೇಳ್ತೀವಿ. ಅದರ ಲೈವ್ಲಿಹುಡ್ಸ್ ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಚಟುವಟಿಕೆಗಳು ನಡೆಯುತ್ತೆ ಕೇಶವಮೂರ್ತಿ ಅವರೇ, ನೀವೇ ಹೇಳಿ. ಮಾಮೂಲಿ ಹಸು ಸಾಕೋದು, ಕೋಳಿ ಸಾಕೋದು, ಅಂದರೆ ಅದೆಲ್ಲ ಕೃಷಿಯೇತರದಲ್ಲಿ ಏನೋ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಈ ಥರದ್ದು ಮಾಡಿ ಮಾರಾಟ ಮಾಡಿ. ಖಂಡಿತವಾಗ್ಲು ಅದಕ್ಕೆ ನಾವೇನು ಹೇಳ್ತೀವಿ, ಈಗ ರೂರಲ್ ಲೈವ್ಲಿಹುಡ್ಸ್ ಅಂತ ಇರೋದ್ರಿಂದ ನಾವು ಅದನ್ನು ಹೋಲ್ಸಮ್ ಆಗಿ ನೋಡಬೇಕಾಗತ್ತೆ. ಈಗ ಕೃಷಿ ಮಂತ್ರಾಲಯ ಅಂತ ಬಂದರೆ ಅವ್ರದ್ದು ಏನು ಸ್ಕೀಮ್ಗಳಿದೆ ನಿಮಗೂ ಗೊತ್ತಿದೆ ತುಂಬ ಚೆನ್ನಾಗಿ, ನೀವು ಅದರಲ್ಲೇ ಪರಿಣಿತಿ ಆಗಿರೋದ್ರಿಂದ. ಅವರು ಏನಂತ ಹೇಳಿದ್ರೆ ರೈತರು, ರೈತ ಕುಟುಂಬ, ಕೃಷಿಯೇತರ ಅಂತ ಬಂದರೆ ಜೇನು ಸಾಕಾಣಿಕೆ ಮತ್ತು ರೇಷ್ಮೆ ಸಾಕಾಣಿಕೆ ಇದೆಲ್ಲ ಕವರ್ ಆಗುತ್ತೆ. ಬಟ್ ರೂರಲ್ ಲೈವ್ಲಿಹುಡ್ಸ್ ಅಂತ ಬಂದಾಗ ನಾವು ಎಂಟೈರ್ ಗ್ರಾಮೀಣ ಪ್ರದೇಶವನ್ನು ಕವರ್ ಮಾಡಬೇಕಾಗತ್ತೆ. ಬರೀ ಫಾರ್ಮ್ ನೋಡೋಕ್ಕಾಗಲ್ಲ, ಕೃಷಿ ನೋಡೋಕ್ಕಾಗಲ್ಲ, ಕೃಷಿಯೇತರನೂ ನೋಡಬೇಕಾಗತ್ತೆ. ಸೊ ಅದಕ್ಕೆ ಅಂತ ಬಂದರೆ ಈಗ ಕೃಷಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ 60-70% ಕೃಷಿ ಚಟುವಟಿಕೆಗಳು, ಒಂದು 30% ಕೃಷಿಯೇತರ ಆಗುತ್ತೆ. ಕೃಷಿಯೇತರದಲ್ಲಿ ಮೇಜರ್ಲಿ ಬಟ್ಟೆ ಹೊಲಿಯುವಂಥದ್ದು, ಸ್ಟಿಚಿಂಗು, ಟೈಲರಿಂಗು, ರಿಟೇಲ್ ಔಟ್ಲೆಟ್ಸು, ಅಂಗಡಿಗಳನ್ನ ಇಟ್ಕೊಂಡಿರೋವಂಥದ್ದು, ಅಥವಾ ಏನಾದರೂ ಕುಂಬಾರರು ಕುಲುಮೆ ಮಾಡುವಂಥದ್ದು, ಕುರುಬರು ಇರುವಂಥದ್ದು, ಬೇರೆ ಯಾವುದೇ ಥರದ ಕಸುಬುಗಳ ಆಧಾರಿತವಾದಂಥ ಕೆಲಸಗಳು, ಮಡಿಕೆ ಮಾಡುವಂಥದ್ದು, ಈ ಥರದ್ದೆಲ್ಲ ಅದರಲ್ಲಿ ಬರುತ್ತೆ. ಇನ್ನು ಪಾಟ್ರಿ ಮತ್ತು ಕೆಲವೊಂದು ಅವರಿಗೆ ಸ್ಪೆಷಲೈಸ್ಡ್ ಆದಂಥ ಕೆಲವೊಂದು ಹಳ್ಳಿಗಳಲ್ಲಿ ನಾವು ನೋಡಿದ್ದೀವಿ, ನಾರ್ತಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಬ್ರಾಸಿಂದೆಲ್ಲ ಯೂಸ್ ಮಾಡಿ ಲೋಹದಲ್ಲಿ, ಅದರಿಂದ ಕರಕುಶಲ ವಸ್ತುಗಳನ್ನ ಮಾಡುವಂಥದ್ದು. ಸೊ ಇದೆಲ್ಲ ನಾನ್ ಫಾರ್ಮಲ್ಲಿ ಬರುತ್ತೆ. ಈ ಎರಡನ್ನೂ ಸಹ ನಾನು ನೋಡ್ತಾ ಇದ್ದೀನಿ ನಿರ್ದೇಶಕಿಯಾಗಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಸ್ಕೀಮ್ ಅಂತ ಹೇಳಿದ್ರೆ, ಕೃಷಿ ಸ್ಕೀಮ್ಗಳು ನಡೀತಾ ಇರುತ್ತೆ. ಬಟ್ ನಮ್ಮ ಮಂತ್ರಾಲಯದಿಂದ ಕೃಷಿ ಚಟುವಟಿಕೆಗಳಿಗೋಸ್ಕರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ ಅಂತ ಮಾಡ್ತಾ ಇದ್ದೀವಿ. ಅಂತ ಹೇಳಿದ್ರೆ ದೇಶದಾದ್ಯಂತ 6,000 ಈ ಥರವಾದಂಥ ಕ್ಲಸ್ಟರ್ಗಳಿದೆ. ಈಗ ಕ್ಲಸ್ಟರ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಈಗ ನೀವು ರೈತ ಉತ್ಪಾದಕ ಕಂಪನಿಗಳು ಕೇಳಿದಿರಿ, FPOs ಇದೆ, FPCಗಳಿದೆ, ಕಂಪನಿಗಳಿದೆ. ಸೊ ಇದುವರೆಗೆ ಆಲ್ರೆಡಿ ನೀವು ಬಹುಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡಿರ್ತೀರಿ. ನಾನು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. 150ರಿಂದ 200-300ವರೆಗೂ ಶುರು ಮಾಡಿ ರೈತರು ಏನು ಒಗ್ಗೂಡಿಸ್ಕೊಂಡು ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಸಹಾಯಧನನೂ ಸಹ ಬರ್ತಾ ಇದೆ. 10,000 FPO ಸ್ಕೀಮ್ ಅಂತ ನಾವೇನು ಹೇಳ್ತೀವಿ, 10,000 FPO ಸ್ಕೀಮ್ನಲ್ಲಿ ಇದಕ್ಕೆ 3 ವರ್ಷಗಳ ಕಾಲ 30 ಲಕ್ಷದವರೆಗೂ ಅನುದಾನವನ್ನು ಕೊಡುತ್ತೆ ಭಾರತ ಸರ್ಕಾರ. ಅದೇ ಥರದಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಕ್ಲಸ್ಟರ್ಸ್ ಅನ್ನೋದು ನಮ್ಮ ಮಂತ್ರಾಲಯದ ಸ್ಕೀಮು. ಇದರಲ್ಲಿ 40 ಲಕ್ಷದವರೆಗೂ ಅನುದಾನ ಇರುತ್ತೆ. ಇದರಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ನನಗೆ ಇಷ್ಟ ಆಗೋವಂಥದ್ದು ಯಾವುದು ಅಂದರೆ ಲೈವ್ಲಿಹುಡ್ ಸಪೋರ್ಟ್ ಸೆಂಟರ್ ಅಂತ ಹೇಳ್ತೀವಿ. ಲೈವ್ಲಿಹುಡ್ ಸಪೋರ್ಟ್ ಸೆಂಟರನ್ನು 20 ಲಕ್ಷದ ಖರ್ಚಿನಲ್ಲಿ ಇವರು ಮಾಡ್ಕೋಬೋದು ರೈತರು. ಈಗೇನಾಗುತ್ತೆ ಅಂತ ಹೇಳಿದ್ರೆ, ಈ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ, ಅವ್ರಿಗೊಂದು ಮೀಟಿಂಗ್ ಮಾಡಲಿಕ್ಕೆ ಒಂದು ಜಾಗ ಬೇಕಿರುತ್ತೆ. ಎಲ್ಲ ಯಾವಾಗ್ಲೂ ಯಾವುದೋ ಒಂದು ಯಾರ್ದಾದ್ರೂ ಒಂದು ಮನೆಯಲ್ಲೋ ಇದ್ರ ಕಡೆ ಸೇರೋದು ಕಷ್ಟ. ಹಾಗಾಗಿ ಲೈವ್ಲಿಹುಡ್ ಸಪೋರ್ಟ್ ಸೆಂಟರ್ ಅಡಿನಲ್ಲಿ ಫಿಸಿಕಲ್ ಎಸ್ಟಾಬ್ಲಿಷ್ಮೆಂಟ್ ಒಂದನ್ನು ಮಾಡ್ಕೋಬೋದು. ಇದರಲ್ಲಿ ಮತ್ತೆ ಇನ್ನೊಂದು ಹೇಳಿದೆ ನಾನು ಆವಾಗಲೇ, NRLM ಅಂದರೆ ನಾವು ಮಹಿಳೆಯರ ಜೊತೆ ಕೆಲಸ ಮಾಡ್ತೀವಿ ಅಂತ. ಎರಡನೇ ಬಹುಮುಖ್ಯವಾದ ವಿಷಯ ಅಂದರೆ ನಾವು ಬರೀ ಸಾವಯವ ಕೃಷಿಯನ್ನಷ್ಟೇ ಸಪೋರ್ಟ್ ಮಾಡೋದು. ಅಂದರೆ ಕೆಮಿಕಲ್ ಫ್ರೀ ಫಾರ್ಮಿಂಗ್, ರಾಸಾಯನಿಕ ಮುಕ್ತ ಕೃಷಿ. ನಮ್ಮ ಇದರಲ್ಲಿ ಯಾವುದು ಕೆಮಿಕಲ್ಸನ್ನು ಯೂಸ್ ಮಾಡೋದು, ಕನ್ವೆನ್ಷನಲ್ ಫಾರ್ಮಿಂಗ್ ಆ ಥರ ನಾವು ಸಪೋರ್ಟ್ ಮಾಡಲ್ಲ. ಸೊ ಆ ಅಡಿಯಲ್ಲಿ ಏನಿದೆ ಸರ್ಕಾರದ್ದು ಅಗ್ರಿಕಲ್ಚರ್ ಮಿನಿಸ್ಟ್ರಿಯಿಂದನೂ ಸಹ PMKVY ಇದೆ,
ತುಂಬ ಸ್ಕೀಮ್ಗಳಿದೆ ಹೌದು, ಸಾವಯವ ಕೃಷಿ ಪ್ರಮೋಟ್ ಮಾಡೋ ಅಂಥದ್ದು. ಹಾಂ, ಸೊ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಿಷನ್ ಇದೆ, ಪರಂಪರಾಗತ ಕೃಷಿ PKVY. ಸೊ ಈ ಯೋಜನೆಗಳನ್ನ ನಾವು ಕನ್ವರ್ಜೆನ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ಸಹಭಾಗಿತ್ವದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಒಂದು ವಿಚಾರ ಅಂದರೆ ಭಾರತ ಸರ್ಕಾರ ಏನು ಹೇಳ್ತಾ ಇದೆ, ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್ ಅಂತ. ಅಂದರೆ ನಾವು ಮಿನಿಸ್ಟ್ರಿ ಲೆವೆಲಲ್ಲಿ ಏನಾಗುತ್ತೆ, ಈಗ ನೀವೇ ನೋಡಿರ್ತೀರಿ ಹಳ್ಳಿಗಳ ಕಡೆ ರೋಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ರೋಡ್ ಹಾಕಿ ಹೋಗಿರ್ತಾರೆ, ನೆಕ್ಸ್ಟ್ ಟೆಲಿಕಾಮ್ ಅವ್ರು ಬಂದು ಫುಲ್ ಎಲ್ಲ ರೋಡ್ ಎಲ್ಲ ಕೀಳ್ತಾರೆ. ಸೊ ಅವಾಗ ಅಲ್ಲಿ ಅವರವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಕೆಲಸದಲ್ಲಿ ಬಾಧ್ಯತೆಗಳು ಕಂಡುಬರುತ್ತೆ. ಬೇಗ ಸರ್ವಿಸ್ ಡೆಲಿವರಿ ಲಾಸ್ಟ್ ಮೈಲ್ವರೆಗೆ ಡೆಲಿವರಿ ಆಗೋದಿಲ್ಲ. ಸೊ ನಾವು ನಮ್ಮಲ್ಲಿ ಫಸ್ಟು ಸಹಭಾಗಿತ್ವದಲ್ಲಿ ಕೆಲಸ ಮಾಡೋದ್ರಿಂದ, ಈಗ ಕೃಷಿ ಇಲಾಖೆಯಿಂದನೂ ತುಂಬ ಇದಿದೆ, ಸ್ಕೀಮ್ಗಳಿದೆ. ಅವರು ಇವಾಗ PMKVY ಇದನ್ನೆಲ್ಲ ಮಾಡೋವಾಗ ನಾವು ಅವ್ರ ಜೊತೆ ಸೇರ್ಕೊಂಡು ಹೇಗೆ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಒಂದಷ್ಟು ಯಶೋಗಾಥೆಗಳೇನಾದರೂ ಇದ್ರೆ ಹೇಳ್ಬೋದು? ಯಶೋಗಾಥೆಗಳು ತುಂಬ ಇದೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಯೂಸ್ ಮಾಡೋದ್ರಿಂದ ನಾನು ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಲಖ್ಪತಿ ದೀದಿ ಅಂತ ನೀವು ಟೈಪ್ ಮಾಡಿ ಗೂಗಲ್ನಲ್ಲಿ, ನಿಮಗೆ ಡೈರೆಕ್ಟಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೂರಾರು ಯಶೋಗಾಥೆಗಳಿದೆ. ಹೇಗೆ ಮಹಿಳೆಯರು ತುಂಬ ಅಂದರೆ ನೀವು ನೋಡಿರ್ತೀರಿ, ಪ್ರಧಾನಮಂತ್ರಿಗಳು ಸಂವಾದ ಮಾಡಲಿಕ್ಕೆ ಅಂತ ಕರೆಸ್ತಾರೆ ಮಹಿಳೆಯರನ್ನ. ಇನ್ನೂ ಒಂದು ನಾನು ಈ ಒಂದು ಶುರು ಮಾಡಿದಾಗ ಹೇಳಿದ್ದೆ, ಹೇಗಿತ್ತು ನಮ್ಮ ಮಹಿಳೆಯರ ಪರಿಸ್ಥಿತಿ, ಹೊರಗಡೆ ಬಂದು ಗಂಡಸ್ರ ಜೊತೆ ಇರಲಿ ಯಾರ ಜೊತೆನೂ ಸಹ ಅವರು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರಲಿಲ್ಲ. ಒಂದು ಅಂಜಿಕೆ, ಹೆದರಿಕೆ ಇದೆಲ್ಲ ಇತ್ತು. ನಾನು ಬೇರೆ ಇನ್ಯಾವ ಸಾಧನೆ ಮಾಡಿದೆ ಇವತ್ತು ಸರ್ಕಾರ ಅಂತ ಹೇಳೋಕ್ಕೆ ಮುಂಚೆ, ನಮ್ಮ ಮಹಿಳೆಯರು ಇವತ್ತು ಬಂದು ಪ್ರಧಾನ ಮಂತ್ರಿಗಳ ಜೊತೆ ಧೈರ್ಯವಾಗಿ ಮಾತಾಡೋವಂಥ ಒಂದು ಸಾಫ್ಟ್ ಸ್ಕಿಲ್ಸನ್ನು ಬೆಳೆಸ್ಕೊಂಡಿದ್ದಾರೆ. ನನಗೆ ಅದು ತುಂಬ ಖುಷಿ ಅನಿಸುತ್ತೆ. ಈಗ ಯಾವುದೇ ಸಂವಾದಕ್ಕೆ ಕರೆಸಿದಾಗ ಖುದ್ದು ಪ್ರಧಾನ ಮಂತ್ರಿಗಳ ಜೊತೆ ಬಂದು ಕೂತ್ಕೊಂಡು ಅವರವ್ರ ಕಥೆನ ಹೇಳ್ಕೊತಾರೆ. ಸೊ ಆ ಥರ ತುಂಬ ಇದೆ ವೆಬ್ಸೈಟಲ್ಲಿ. ಲಖ್ಪತಿ ದೀದಿ ಅಂತ ನೀವು ಪೋರ್ಟಲ್ಲಿಗೆ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲ ರಾಜ್ಯಗಳಿಂದನೂ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇದ್ದಾರೆ. ತುಂಬ ಮನಸ್ಸನ್ನು ತಟ್ಟಿರೋದು ಯಾವ್ದಾದ್ರು ಒಂದೆರಡು ಹೇಳಿ ರಾಜೇಶ್ವರಿ ಅವರೇ. ಒಂದೆರಡು ಅಂತ ಹೇಳಿದ್ರೆ ಏನಾಗುತ್ತೆ, ಮಹಿಳೆಯರಿಗೆ ತುಂಬ ಬೇಗ ಏನಂತ ಹೇಳ್ತೀವಿ, ಮನಸ್ಥಿತಿಯನ್ನು ಕುಂದಿಸುವಂಥ ವಿಷಯಗಳು ತುಂಬ ಇದೆ. ಅವಳನ್ನು ಮೇಲೆ ತರಲಿಕ್ಕಿಂತ ಹೆಚ್ಚಾಗಿ ಅವಳನ್ನು ಕುಗ್ಸೋ ಅಂಥ ವಾತಾವರಣನೇ ಇದೆ ಅನ್ಫಾರ್ಚುನೇಟ್ಲಿ, ಅಲ್ವಾ? ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಈ ವಿಚಾರ ಇನ್ನೂ ಯಾವಾಗ ಕೆಟ್ಟದಾಗುತ್ತೆ ಅಂದರೆ, ಅವಳು ತನ್ನ ಗಂಡನ್ನು ಕಳ್ಕೊಂಡಾಗ, ಮನೆ ಏನು ಯಜಮಾನ ಅಂತ ಹೇಳ್ತೀವಿ ಆ ಥರದವ್ರು ತೀರ್ಕೊಂಡಾಗ ಮುಂದೆ ಏನು ಅನ್ನೋ ವಿಚಾರನೇ ಗೊತ್ತಾಗೋದಿಲ್ಲ. ಸೊ ಆ ಥರ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ, ನಮ್ಮ ಗದಗ ಜಿಲ್ಲೆನಲ್ಲೇ ಒಬ್ಬರು ಮಹಿಳೆ ಈ ಥರ, ಅವರು ತುಂಬ ಚಿಕ್ಕ ವಯಸ್ಸು ಅಂದರೆ 2 ಮಕ್ಕಳು, ಶಾಲೆಗೆ ಹೋಗ್ತಾ ಇರೋವಂಥ ಮಕ್ಕಳು. ಅವ್ರಿಗೆ ಹೊರಗಿನ ಪ್ರಪಂಚದ ಯಾವ ವ್ಯಾವಹಾರಿಕ ಜ್ಞಾನಗಳು ಇರೋದಿಲ್ಲ, ಬ್ಯಾಂಕಿಂಗ್ ಮಾಡೋದಾಗಲಿ ಏನು ಮಾಡೋದಾಗಲಿ ಆ ಥರ ಯಾವುದು. ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಕೂಡ ಆಗಿದೆ, ಅದನ್ನು ಡಾಕ್ಯುಮೆಂಟ್ರಿ ಕೂಡ ಮಾಡಿಸಿ ಬೇಕಿದ್ದವ್ರು ನೋಡ್ಬೋದು, ಯೂಟ್ಯೂಬ್ನಲ್ಲಿದೆ, ಲಖ್ಪತಿ ದೀದಿನಲ್ಲಿ. ಸೊ ಅವರು ಯಜಮಾನ್ರೆ ಅವ್ರು ಏನು ಮಾಡಿರ್ತಾರೆ, ಅವ್ರ ಪತಿ ಆ ಮನೆಯೂ ಕೂಡ ಅಡ ಇಟ್ಟು ಅದ್ರ ಮೇಲೆ ಸಾಲ ತೊಗೊಂಡು ಕುಡಿದು ಜೂಜಾಡಿ ಎಲ್ಲ ತುಂಬ ಲಾಸಲ್ಲಿ ಇರ್ತಾರೆ ಅವರು. ಸೊ ಅವ್ರು ತೀರೋದಾಗ ಏನಾಗುತ್ತೆ, ಅವರು ಸಾಲ ಕೊಟ್ಟಿರೋ ಅಂಥವ್ರು ಬಂದು ಕೇಳ್ತಾರೆ ಇವರಿಗೆ, ನೀವು ಮನೆ ಖಾಲಿ ಮಾಡಬೇಕು ಅಂತ. ಈಕೆಗೆ ಅದು ತುಂಬ ದೊಡ್ಡ ಶಾಕ್. ಎಲ್ಲಿ ಹೋಗಬೇಕು ನಾನು, 2 ಮಕ್ಳು ಕಟ್ಕೊಂಡು ಬೀದಿಗೆ ಬಂದುಬಿಡ್ತೀನಲ್ಲ ಅಂತ ತುಂಬ ಯೋಚನೆ ಮಾಡ್ತಾರೆ. ಸರಿ ಆಯಿತು ಪರವಾಗಿಲ್ಲ ಅಂಥೇಳಿ ಕೆಲಸನಾದರೂ ಮಾಡೋಣ ಅಂತ ದಿನಗೂಲಿ ಕೆಲಸಕ್ಕೂ ಹೋಗ್ತಾರೆ. ಅಲ್ಲಿ ಹೋದಾಗ ಇಟ್ಸ್ ವೆರಿ ಸ್ಯಾಡ್. ಹೇಗೆ, ನಾನು ಯಾರನ್ನೂ ದೂರ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ವ್ಯವಸ್ಥೆ ಆ ಥರ ಇರುತ್ತೆ, ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡೋ ಥರ ನೋಡೋ ಅಂಥದ್ದಾಗಿರ್ಬೋದು. ಹಳ್ಳಿಗಳಲ್ಲಿ ಗಂಡಸರು ನೋಡೋವಂಥ ದೃಷ್ಟಿ ಬೇರೆ ಇರೋವಂಥದ್ದು. ಅವಳಿಗೆ ತುಂಬಾ ಅವಮಾನ ಆಗುತ್ತೆ, ದುಃಖ ಆಗುತ್ತೆ. ನಾನು ಕೆಲಸ ಮಾಡ್ತೀನಿ ಅಂತ ಹೋದ್ರೂ ಸಹ ನನಗೆ ರೆಸ್ಪೆಕ್ಟ್ಫುಲ್ ಆ ಲೈಫ್ ಆಫ್ ಡಿಗ್ನಿಟಿ ಅಂತ ಏನು ಹೇಳ್ತೀವಿ, ದುಡ್ಡು ಬರೋದು ಬಿಡೋದು ಸೆಕೆಂಡ್ರಿ, ಯಾವಾಗ್ಲೂ ಆ ಲೈಫ್ ಆಫ್ ಡಿಗ್ನಿಟಿ ಅನ್ನೋಂಥದ್ದು ತುಂಬ ಮುಖ್ಯ ನಮ್ಮ ಹೆಂಗಸರಿಗೆ. ಇದನ್ನು ಎಲ್ಲರೂ ಒಪ್ತಾರೆ, ಕೇಳ್ತಾ ಇರೋ ಶ್ರೋತೃಗಳು ಅಂತ ನಾನು ಭಾವಿಸ್ತೀನಿ. ಸೊ ಅದು ತುಂಬ ಮುಖ್ಯ ಮಹಿಳೆಗೆ. ಅವಳು ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಅಲ್ಲಿ ಅವಳನ್ನು ಗೌರವದಿಂದ ಈಕ್ವಲ್ ಆಗಿ ನೋಡಬೇಕು. ಸೊ ಅಲ್ಲಿ ಕೂಡ ಆ ಥರ ಅವಮಾನ ಆದಾಗ ಅವಳು ಬಂದುಬಿಟ್ಟು, ಸರಿ ನಾನು ಸೂಸೈಡ್ ಮಾಡ್ಕೊಳ್ಳೋದೆ ಸರಿ, ಹೀಗೆ ಇನ್ನೇನಿದೆ ಅವಳಿಗೆ,
ಮನೆನೂ ಕಿತ್ಕೊಳ್ತಾ ಇದ್ದಾರೆ ಅವರು, ಸಾಲ ಕೊಟ್ಟಿರೋವಂಥವ್ರು. ಹೋಗಿ ಕೆಲಸ ಮಾಡಿ ಸಾಲ ತೀರ್ಸೋಣ ಅಂದರೆ ಅದಕ್ಕೂ ಸಹ ಅವಕಾಶ ಇಲ್ಲ. ಇನ್ನು ಬೇರೆ ದಾರಿ ಇಲ್ಲ ನನಗೆ, ತವ್ರ ಮನೆಗೂ ಕೂಡ ನಾನು ಹೋಗಬಾರ್ದು, ಅಲ್ಲಿ ಅವಮಾನ ಆಗುತ್ತೆ, ಇನ್ನು ಮಕ್ಕಳಿಗೂ ನಾನು ಎಲ್ಲ ವಿಷ ತೊಗೊಂಡು ಸತ್ತೋಗ್ಬಿಡೋದು ಅಂತ ತೀರ್ಮಾನ ಮಾಡ್ತಾಳೆ. ಆವಾಗ ಆ ಊರಿನ ಶಾಲೆಯ ಒಬ್ಬರು ಶಿಕ್ಷಕಿ ಅವ್ರ ಮನೆ ಹತ್ರ ಬರ್ತಾರೆ ಇವ್ರನ್ನ ಹುಡ್ಕೊಂಡು. ಏನು ಅಂತ ಹೇಳಿದಾಗ, ಈ ಥರ ನೋಡಿ ನೀವು ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತೀರಿ, ಜೋಳದ ರೊಟ್ಟಿನ. ಆಕೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾಳೆ. ಇದನ್ನು ನೀವು ಹೇಗೆ ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ಇದಕ್ಕೆ ಸಾಲ ಸಿಗುತ್ತೆ ನಿಮಗೆ ಅಂತ ಒಂದು ವಿಚಾರನ ತಿಳಿಸ್ಕೊಡ್ತಾರೆ. ಇವರು ಅಯ್ಯೋ ಅದೆಲ್ಲ ನಮಗೆ ಸಿಗೋದಿಲ್ಲ, ಅದಕ್ಕೂ ಸಹ ತುಂಬ ಲಂಚಗಳನ್ನ ಕೊಡಬೇಕಾಗತ್ತೆ, ನನಗೆ ಅದನ್ನೆಲ್ಲ ಹೋಗಿ ತಿಳ್ಕೊಳ್ಳೋ ಅಷ್ಟು ವ್ಯವಹಾರ ಜ್ಞಾನ ಇಲ್ಲ ಅಂತ. ಸೊ ಆ ಶಿಕ್ಷಕಿನ ಇವ್ರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಬ್ಯಾಂಕನ್ನ ಪರಿಚಯ ಮಾಡಿಸಿ ಇವ್ರಿಗೆ ಒಂದು ಸ್ಟಾರ್ಟಿಂಗ್ ಕ್ಯಾಪಿಟಲ್, ಸೀಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, PMFME ಸ್ಕೀಮ್ನಲ್ಲಿ ಆ ಥರ 40,000 ಅವಕಾಶ ಇದೆ. ಸೊ ಆ 40,000ನ ಅವರು ಫಸ್ಟ್ ಪಡ್ಕೊಳ್ತಾರೆ. ಆ 40,000 ಅವತ್ತಿಗೆ ಅವ್ರಿಗೆ ತುಂಬ ಹೆಚ್ಚು. ಅದರಿಂದ ಮೊದಲು ಹೋಗಿ ಆ ರೊಟ್ಟಿ ಮಾಡುವಂಥ ಸಾಮಾನುಗಳನ್ನೆಲ್ಲ ತೊಗೊಂಬರ್ತಾರೆ, ಶುರು ಮಾಡ್ತಾರೆ. ಇವರೊಬ್ಬರೇ ಮಾಡಲ್ಲ, ಅಕ್ಕಪಕ್ಕದ ಇನ್ನೊಂದಿಬ್ಬರು ಮಹಿಳೆಯರನ್ನ ಸೇರಿಕೊಂಡು ಶುರು ಮಾಡುವಂಥ ಒಂದು ಬಿಸ್ನೆಸ್ಸು. ನೆಕ್ಸ್ಟು ಒಂದು 5-6 ವರ್ಷದಲ್ಲಿ ನೀವು ನೋಡಬೇಕದು ಅವರು ಗ್ಲೋಬಲಿ ಆ ರೊಟ್ಟಿಗಳನ್ನ ಎಲ್ಲ ದೇಶಗಳಿಗೂ ಕಳಿಸೋವಂಥದ್ದಾಗತ್ತೆ. ತುಂಬ ದೊಡ್ಡ ಶ್ರೀಮಂತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ದುಡ್ಡಿನ ವಿಚಾರ ಅಲ್ಲ, ಅವ್ರಿಗೆ ಒಂದು ಗೌರವಯುತವಾದ ಬಾಳು ಸಿಗುತ್ತೆ. ಅವ್ರಿಗೆ ಯಾರು ಸಾಲ ಕೊಟ್ಟಿದ್ರು ಅವರೇ ಬಂದು ಅವರನ್ನು ಸನ್ಮಾನ ಮಾಡ್ತಾರೆ ಆ ಗ್ರಾಮದಲ್ಲಿ ಒಂದು ಸಮಾರಂಭ ಮಾಡಿ. ಸೊ ಈ ಒಂದು ಬದಲಾವಣೆ ನನಗೆ ತುಂಬ ಸಂತೋಷ ಅನಿಸುತ್ತೆ. ಇದು ಒಂದು ವಿಷಯ ಅಷ್ಟೇ. ಮತ್ತು ಇನ್ನೊಂದು ನೋಡಿರ್ತೀರಿ, ಏನಂದರೆ ಮಿನಿಸ್ಟ್ರಿಗಳು ರಿಪೋರ್ಟ್ ಮಾಡೋವಾಗ ಎಲ್ಲ ಚೆನ್ನಾಗಿದೆ, ಎಲ್ಲ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋದು ಸುಲಭ. ಬಟ್ ನೀವು ಹಳ್ಳಿಗಳಿಗೆ ಖುದ್ದಾಗಿ ಹೋದಾಗ ಅವ್ರ ಮುಖದಲ್ಲಿ ಕಾಣೋವಂಥ ಒಂದು ಖುಷಿ, ಒಂದು ಸಮಾಧಾನ, ಅದನ್ನು ನೀವು ಫೇಕ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ಸುಮ್ಮನೆ ರಿಪೋರ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನೀವೇ ಇವತ್ತೇ ಹೋಗಿ ನೋಡ್ಬೋದು, ಯಾವುದೇ ಹಳ್ಳಿಗಳಲ್ಲಿ ಹೋಗಿ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರನ್ನ ಮಾತಾಡಿಸಿ ಅವ್ರು ಕೊಡೋ ಅಂಥ ಒಂದು ಉತ್ತರ, ಮಕ್ಕಳನ್ನ ಓದಿಸಿರೋ ಅಂಥದ್ದಾಗಿರ್ಬೋದು, ಹೆಣ್ಮಕ್ಳು ಮದುವೆ ಮಾಡಿರೋವಂಥದ್ದು, ಅಥವಾ ಹಿರಿಯರಿಗೇನಾದರೂ ಆರೋಗ್ಯದಲ್ಲಿ ಏರ್ಪೇರಾದಾಗ ಅವರನ್ನು ನೋಡ್ಕೊಂಡಿರೋವಂಥದ್ದು, ಎಲ್ಲ ಈ ದುಡ್ಡಿನಲ್ಲಿ ತುಂಬ ಮಾಡಿದ್ದಾರೆ. ಜೊತೆಗೆ ಅವರು ಲಖಪತಿ ದೀದಿ ಆಗಿದ್ದಾರೆ. ಒಂದು ಅವರ ಮೊದಲನೇದಾಗಿ ಅವರ ಸಂಸಾರದಲ್ಲಿ, ಅವರ ಸಮುದಾಯದಲ್ಲಿ, ಅವರ ಹಳ್ಳಿಗಳಲ್ಲಿ ಅವರಿಗೆ ತುಂಬ ರೆಕಗ್ನಿಷನ್ ಮತ್ತು ರೆಸ್ಪೆಕ್ಟ್ ಅನ್ನೋದು ಸಿಕ್ಕಿದೆ. ಸೊ ಇದು ನಮ್ಮ ಯಶೋಧ ಗಾಥೆಗಳು ಅಂತ ಹೇಳ್ಬೋದು. ರಾಜೇಶ್ವರಿ ಅವರೇ, ನಿಮ್ಮ ಪ್ರಕಾರ ಇಷ್ಟು ವರ್ಷದ ನಿಮ್ಮ ಅಧ್ಯಯನ, ನಿಮ್ಮ ವಿಚಾರಗಳು, ಇದ್ರ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ? ಇದು ತುಂಬ ಕಡೆ ಕೇಳ್ತಿರ್ತಾರೆ ನನಗೆ ಈ ಪ್ರಶ್ನೆ. ಯಾಕೆಂದರೆ ನನಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಸಹ ಇರೋದ್ರಿಂದ ನಾನು ಯುರೋಪಿನ ದೇಶಗಳಿಗೆ ಹೋದಾಗ ಅಲ್ಲಿ ಗ್ರಾಮಗಳನ್ನ ನೋಡಿದಾಗ ನಿಮ್ಗೆ ಗ್ರಾಮ ಅಂತಲೇ ಅನ್ಸೋದಿಲ್ಲ. ಈಗ ಹೇಗಿರಬೇಕು ಗ್ರಾಮೀಣಾಭಿವೃದ್ಧಿ ಅಂದರೆ, ಅಲ್ಲಿರೋ ಜನಗಳನ್ನೆಲ್ಲ ತೆಗೆದು ನೀವು ಬೇರೆ ಕಡೆ ಒಳ್ಳೆ ಕೆಲಸ ಕೊಟ್ಟು ಕಳಿಸುವಂಥದ್ದು. ಈಗ ಅದು ಒಂದಾಗುತ್ತೆ. ನಾವು ಸ್ಕಿಲ್ಸ್ ಕೊಟ್ಟಾಗ ಏನು ಮಾಡ್ತಾರೆ, ಅವ್ರ ಊರಿನ ಬಿಟ್ಟು ಬೇರೆ ಕಡೆ ನಗರಗಳಿಗೆ ವಲಸೆ ಹೋಗೋಂಥದ್ದಾಗತ್ತೆ. ಅದು ನಿಜವಾದ ಗ್ರಾಮೀಣಾಭಿವೃದ್ಧಿ ಅಲ್ಲ. ಯಾವ ಒಂದು ಬೇಸಿಕ್ ಫೆಸಿಲಿಟೀಸ್, ಅಮ್ಯುನಿಟೀಸ್, ಮೂಲಭೂತ ಸೌಕರ್ಯಗಳು ಅಂತ ಏನು ಹೇಳ್ತೀವಿ, ಅದು ಎಲ್ಲ ಸಿಗಬೇಕು. ಒಂದು ಹಳ್ಳಿ ಅಂತ ಇದ್ಮೇಲೆ ಅಲ್ಲಿ ಕುಡಿಯೋದಕ್ಕೆ ಪ್ಯೂರ್ ವಾಟರ್, ರಹಿತವಾದಂಥ ಶುದ್ಧವಾದ ನೀರು ಸಿಗಬೇಕು. ಟಾಯ್ಲೆಟ್ಸ್, ನಾನು ನಾರ್ತ್ ಕರ್ನಾಟಕದಲ್ಲೂ ಸಹ ಪ್ರವಾಸ ಮಾಡ್ತಾ ಇದ್ದೆ ಆವಾಗ, ಕರ್ನಾಟಕದಲ್ಲಿ ಕೆಲಸ ಮಾಡೋವಾಗ. 7C ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತೀವಿ. ABC C ಗ್ರೇಡ್ 7 ಡಿಸ್ಟ್ರಿಕ್ಟ್ಸನ್ನು ಕ್ಲಾಸಿಫೈ ಮಾಡಿದ್ದೀವಿ ನಾವು, ಕರ್ನಾಟಕ ಸರ್ಕಾರ. ನನಗೆ ಅಲ್ಲಿ ಹೋಗ್ತಾ ನನಗೆ ನಂಬಲಿಕ್ಕೆ ಆಗಲಿಲ್ಲ, ಇಷ್ಟು ಹಿಂದುಳಿದಂಥ ಹಳ್ಳಿಗಳಿದಾವಲ್ಲ. ಸಂಜೆ 7 ಗಂಟೆ 8 ಗಂಟೆ ಸಮಯದಲ್ಲಿ ಹೆಂಗಸರೆಲ್ಲ ಟಾಯ್ಲೆಟ್ಗೆ ಊರಿಂದ ಹೊರಗಡೆ ಹೋಗೋವಂಥದ್ದು, ಎಷ್ಟು ಸೇಫ್ಟಿ ಇಶ್ಯೂಸ್ ನೋಡಿ. ಅಲ್ಲೇನೋ ಒಂದು ವಿಷ ಜಂತು ಅವ್ರಿಗೆ ಇದಾಯಿತು, ಎಲ್ಲಿದೆ ಸೇಫ್ಟಿ? ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲದೆ ಇರೋವಂಥದ್ದು, ನೀರಿನ ವ್ಯವಸ್ಥೆ ಇಲ್ಲದೆ ಇರೋದು, ಚರಂಡಿ ವ್ಯವಸ್ಥೆ, ಸ್ಯಾನಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಯಾನಿಟೇಷನ್ ಇರಬೇಕು. ಮತ್ತು ಆ ಗ್ರಾಮಗಳಿಗೆ ತಲುಪಲಿಕ್ಕೆ ಒಳ್ಳೆ ರೋಡಿನ ವ್ಯವಸ್ಥೆ ಆಗಬೇಕು. ಅಲ್ಲಿ ಮನೆಗಳು, ಮತ್ತು ಇವತ್ತಿನ ಕಾಲಕ್ಕೆ ಕೇಳೋದಾದರೆ ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಬೇಕು, ಇಂಟರ್ನೆಟ್ ವ್ಯವಸ್ಥೆ ಇರಬೇಕು. ಶಾಲೆ ಮತ್ತು ಆಸ್ಪತ್ರೆ, ಇದು ನಿಜವಾದ ಗ್ರಾಮೀಣಾಭಿವೃದ್ಧಿ. ನಮ್ಮ ಗಾಂಧಿಯವರ ಕನಸನ್ನು ಸಹ ನಾವು ಮತ್ತೆ ರಿವಿಸಿಟ್ ಮಾಡೋದಾದರೆ ಇವತ್ತಿನ ಈ ಕ್ಷಣದಲ್ಲಿ, ಇದು ನಮ್ಮ ಗಾಂಧೀಜಿಯವರ ಕನಸು ಸಹ ಆಗಿತ್ತು. ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಅವರದ್ದೇ ಒಂದು ಕಾನ್ಸೆಪ್ಟ್ ಇದೆ ಪುರಾ ಅಂತ, ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ರೂರಲ್ ಏರಿಯಾಸ್ ಅಂತ. ಅಂದರೆ
ಪಟ್ಟಣದಲ್ಲಿ ಸಿಗುವಂತಹ ಸೌಲಭ್ಯಗಳೆಲ್ಲ ಹಳ್ಳಿಯಲ್ಲಿ ಸಿಕ್ಕಿದ್ರೆ ಅದು ನಿಜವಾದ ಅಭಿವೃದ್ಧಿ ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ. ತಮಗೂ ಹಾಗೆ ಅನ್ಸುತ್ತೆ? ಹೌದು. ಇನ್ನೊಂದೇನೆಂದರೆ, ಈ ಕೋವಿಡ್ ನಮಗೆ ಒಂದು ಟೆಸ್ಟಿಂಗ್ ಪೀರಿಯಡ್ ಆಗಿತ್ತು. ಆವಾಗ ನಮ್ಮ ನಗರವಾಸಿಗಳಿಗೆ ನಿಜವಾಗ್ಲೂ ಅನವರಿಕೆ ಆಯ್ತಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ ಅಂತ. ಯಾಕೆಂದರೆ ನನ್ನ ಸುಮಾರು ಜನ ಫ್ರೆಂಡ್ಸು ಸಹ ಆ ಟೈಮ್ನಲ್ಲಿ ನಗರದ ಕೆಲಸಗಳನ್ನ ಬಿಟ್ಟು ಹಳ್ಳಿಗಳಲ್ಲಿ ಜಮೀನನ್ನು ತಗೊಂಡಿದ್ದು ಇದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಥರವಾದಂಥ ಒಂದು ಉನ್ನತವಾದ ಜೀವನವನ್ನು ನಡೆಸ್ಬೋದು ಅಂತ ಅವರು ಸಹ ಮನ್ಗಂಡಿದ್ದಾರೆ. ಬಟ್ ಆ ವಿಚಾರದಲ್ಲಿ ತುಂಬ ಖುಷಿ ಪಡೋವಂಥದ್ದು ಕಡಿಮೆನೇ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಪ್ರತಿಯೊಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ. ಎಷ್ಟು ಹಳ್ಳಿಗಳಲ್ಲಿ ಚರಂಡಿ ವ್ಯವಸ್ಥೆ ಇದೆ, ಎಷ್ಟು ಹಳ್ಳಿಗಳಲ್ಲಿ ಹಾಸ್ಪಿಟ್ಲ್ ಇದೆ, ಡಾಕ್ಟರ್ಸ್ ಸಿಗ್ತಾರೆ. ಸೊ ಈ ಎಲ್ಲ ವಿಚಾರಗಳು ಬಂದಾಗ ಇನ್ನೂ ಇದೇ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಲಿಕ್ಕೆ ಇದೆ. ಮತ್ತು ಇನ್ನೊಂದು ನಾವೇನು ಹೇಳ್ತೀವಿ, ಪೂವರ್ ಮಸ್ಟ್ ನಾಟ್ ಬಿ ಟ್ರೀಟೆಡ್ ಪೂರ್ಲಿ. ಬಡವರನ್ನು ನಾವು ಅವ್ರು ಬಡವರು ಅನ್ನೋ ಕಾರಣಕ್ಕೆ ನೀವು ಈಗೇನಾಗುತ್ತೆ, ಈ ಇದನ್ನು ನಮ್ಮ ಮಿನಿಸ್ಟ್ರಿನಲ್ಲಿ ತುಂಬ ನೋಡ್ತೀನಿ ನಾನು. ನಾವು ಇವಾಗ ಸ್ವಾತಂತ್ರ್ಯ ದಿನಾಚರಣೆಗಾಗಿರ್ಬೋದು, ಗಣರಾಜ್ಯೋತ್ಸವ ದಿನಾಚರಣೆಗಾಗಿರ್ಬೋದು, ನಮ್ಮ ಪ್ರಧಾನಮಂತ್ರಿ ಅವರು ಮಹಿಳೆಯರನ್ನ ಕರೆಸ್ತಾರೆ. 800ರಿಂದ 1000 ಮಹಿಳೆಯರು ದೇಶಾದ್ಯಂತ ಬರ್ತಾರೆ. ನೀವು ನೋಡ್ಬೇಕು, ಅವ್ರಿಗೆ ಬಂದಾಗ ಎಲ್ಲಿ ಉಳಿಸ್ಬೋದು ಅಂತ ಅನಿಸುತ್ತೆ ನಿಮಗೆ? ದೆಹಲಿನಲ್ಲಿ ಒಂದು ವಾರಗಳ ಕಾಲ ಅವ್ರಿಗೆ ನಾವು ಉಳಿಸ್ತೀವಿ. ಟಾಪ್ 5 ಸ್ಟಾರ್ ಹೋಟೆಲ್ಸ್, ದೆಹಲಿಯಲ್ಲಿರುವಂಥ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಅವ್ರ ಅಕೊಮಡೇಷನ್ ಇರುತ್ತೆ. ಅವ್ರಿಗೆ ಕರ್ಕೊಂಡೋಗಿ ಕರ್ಕೊಂಬರ್ಲಿಕ್ಕೆ AC ಬಸ್ಗಳು, ಟೆಂಪೋ ಟ್ರಾವೆಲರ್ ವ್ಯವಸ್ಥೆ ಮಾಡಿರ್ತೀವಿ. ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸ್ತೀವಿ. ಮತ್ತು ಅವರನ್ನು ಫ್ಲೈಟ್ ಮೂಲಕ ವಾಪಸ್ಸು ಎಲ್ಲ ಅವರವರ ರಾಜ್ಯಗಳಿಗೆ ಕಳಿಸಲಾಗುತ್ತೆ. ಸೊ ಈ ಒಂದು ಏನು ಹೇಳ್ತೀವಿ, ಪೂರ್ ಮಸ್ಟ್ ನಾಟ್ ಬಿ ಟ್ರೀಟೆಡ್ ಪೂರ್ಲಿ ಅನ್ನೋದನ್ನು ನಾವು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ. ಓಕೆ ಮೇಡಮ್, ಈಗ ಏನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅನ್ನೋದು ಬಹುತೇಕ ಗ್ರಾಮೀಣರಿಗೆ ಸುಲಭವಾಗಿ ಸಿಗೋದಿಲ್ಲ. ಆದರೆ ಅವರಿಗೆ ಸುಲಭವಾಗಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಿಗುವಂತಹ ಸಂಸ್ಥೆ ಅಂದರೆ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ಗಳು. ಬಹುಶಃ ಇವನ್ನ ನಾವು ಗ್ರಾಮೀಣಾಭಿವೃದ್ಧಿಯ ಸೆಂಟರ್ಸ್ ಆಗಿ ನೋಡ್ತೀವಿ. ಈಗ ನಿಮ್ಮ ಚಿಂತನೆಗಳು ಅಥವಾ ನಿಮ್ಮ ಸಚಿವಾಲಯದ ಚಿಂತನೆಗಳು ಈ ಏನು ಗ್ರಾಮ ಪಂಚಾಯತ್ಗಳನ್ನು ಬಲವರ್ಧನೆ ಮಾಡೋದಕ್ಕೆ ಏನು ಆಲೋಚನೆ ಇದೆ ಮೇಡಮ್? ಅಥವಾ ಮುಂದಿನ ದಿನದಲ್ಲಿ ತಮ್ಮ ಚಿಂತನೆಗಳೇನು? ಅಲ್ಲ, ಮಿನಿಸ್ಟ್ರಿ ವೈಸ್ ಅಂತ ನೋಡೋದಾದ್ರೆ ಮಂತ್ರಾಲಯದಲ್ಲಿ ಇದು ಬೇರೆ ಬೇರೆ. ಪಂಚಾಯತ್ ರಾಜ್ ಮಿನಿಸ್ಟ್ರಿ ಬೇರೆ, ನಮ್ಮದು ಗ್ರಾಮೀಣ ಅಭಿವೃದ್ಧಿಗೆ ಬರೋದಿಲ್ಲ ಪಂಚಾಯತ್ ರಾಜ್. ಬಟ್ ಈವನ್ ದೆನ್ ಇದು ಸಹ ಗ್ರಾಮೀಣ ಪ್ರದೇಶದಲ್ಲೇ ಇರೋದ್ರಿಂದ ನಿಮ್ಗೆ ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಬಹುತೇಕ ಮಹಿಳೆಯರು ಇವಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದಾರೆ. ಈಗ ಇನ್ನೊಂದು ಮುಖ್ಯವಾದ ವಿಷಯ, ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಅಂತ ಬರ್ತಾರೆ, ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅಂತ. ಈಗ ನಾನು ಏನು ಹೇಳಿದೆ, ಸಂಘಗಳಲ್ಲಿ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇರೋವಂಥದ್ದು ಒಂದು. ಬಟ್ ನೀವು ನೋಡಿರ್ತೀರಿ, ಕೆಲವೊಂದು ಮಹಿಳೆಯರು ತುಂಬ ಎಂಟ್ರಪ್ರೂನರಲ್ಲಿ ಇರ್ತಾರೆ. ಈಗ ಒಂದು ಗುಂಪಿನಲ್ಲಿ 20 ಮಹಿಳೆಯರಲ್ಲಿ ಒಬ್ಬರು ಇಬ್ಬರು ತುಂಬ ತಿಳ್ಕೊಂಡವ್ರು ಇರ್ತಾರೆ, ತುಂಬ ಎಂಟರ್ಪ್ರೈಸಿಂಗ್ ಆಗಿರ್ತಾರೆ, ಎಜುಕೇಟೆಡ್ ಇರ್ತಾರೆ, ಔಟ್ ಗೋಯಿಂಗ್ ಇರ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ನಾವು ಅವರನ್ನು CRP ಅಂತ ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಮುಂದಿನ ಥರದ ಇನ್ನೂ ಹೆಚ್ಚಿನ ಮಾಸ್ಟರ್ ಟ್ರೈನರ್ಸ್ ಅಂತ ಏನು ಹೇಳ್ತೀವಿ, ಆ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ರತಿ ತಿಂಗಳು 5,000ದಿಂದ 20,000ವರೆಗೂ ಗಳಿಸುವಂಥ ಅವಕಾಶ ಇರುತ್ತೆ. ಸೊ ಅವರು ತುಂಬ ಮುಂಚೂಣಿಯಲ್ಲಿರುವಂಥ ಮಹಿಳೆಯರು, ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್. ಈ ಕೃಷಿಗೆ ಅಂತ ಬರೋದಾದರೆ ಕೃಷಿ ಸಖಿ ಅಂತ ಹೇಳ್ತೀವಿ. ತುಂಬ ಇವಾಗ ನೋಡಿ, ಕೃಷಿ ಇಲಾಖೆನೇ ಪಶು ಸಖಿಯರಿದ್ದಾರೆ, ಕೃಷಿ ಸಖಿಯರಿದ್ದಾರೆ. ಸೊ ಇವರು ಏನು ಇವಾಗ ಎಕ್ಸ್ಪರ್ಟ್ ಪ್ರೊಫೆಷ್ನಲ್ ಓದಿರೋರನ್ನ ನೀವು ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಯಾರು, ಟು ಬಿ ಹಾನೆಸ್ಟ್, ಪ್ರಾಗ್ಮ್ಯಾಟಿಕಲಿ ಒಂದು ಸೈಂಟಿಫಿಕ್ ಡಿಗ್ರಿ, ಪ್ರೊಫೆಷ್ನಲ್ ಡಿಗ್ರಿ ಓದಿರೋ ಅಂಥವ್ರು ಯಾರು ಹಳ್ಳಿಗಳಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ ಇಷ್ಟಪಡಲ್ಲ ಇವತ್ತಿನ ದಿನ. ಸೊ ಅದಕ್ಕೆ ನಾವು ಕಂಡುಕೊಂಡಂಥ ಉತ್ತರ ಇದು. ಅಲ್ಲಿ ಸಮುದಾಯದವರನ್ನೇ ಸೆಲೆಕ್ಟ್ ಮಾಡಿ, ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನು, ಯಾವ ಲ್ಯಾಕ್ಯುನಾ ಇದೆ, ಏನು ನ್ಯೂನ್ಯತೆ ಇದೆ ನಮ್ಮ ಸಮುದಾಯದಲ್ಲಿ, ನಮಗೇನು ಬೇಕು ಅನ್ನೋದು ಅವ್ರಿಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಅಲ್ಲಿ ಸಮುದಾಯದವ್ರನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ. ಅವ್ರಿಗೆ ಆ ಪ್ರಕಾರ ಅವರಿಗೆ ರೆಮ್ಯುನರೇಷನ್ ಕೂಡ ಸಿಗುತ್ತೆ. ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಸ್ ಅಂತ ಪಂಚಾಯತ್ ರಾಜ್ದು. ಸೊ ಅಲ್ಲಿ ಈ ಥರವಾದಂಥ ಒಂದು ಏನು ಮಹಿಳೆಯರಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಮಹಿಳೆಯರು, ಪ್ರತಿ ಒಂದು ಎಲೆಕ್ಷನ್ನಲ್ಲೂ ನೀವು ತಗೊಂಡ್ರೆ, ಅದೊಂದು ಡೇಟಾ ನೆಕ್ಸ್ಟ್ ಟೈಮ್ ರಿಲೀಸ್ ಮಾಡ್ತಾ ಇದ್ದೀವಿ ನಾವು, ಒಟ್ಟು ಎಷ್ಟು ಮಹಿಳೆಯರು, ನಮ್ಮ ಮಹಿಳೆಯರು ಪಂಚಾಯತ್ ರಾಜ್ನಲ್ಲಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದಾರೆ ಅಂತ, ಚುನಾಯಿತ ಪ್ರತಿನಿಧಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ.
ಓಕೆ, ಈಗ ನಿಮ್ಮ ಮಿನಿಸ್ಟ್ರಿ ಮ್ಯಾಂಡೇಟ್ಸೇ ಹೇಳಿ, ಮುಂದಿನ ಒಂದು 5 ವರ್ಷದಲ್ಲಿ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಒಂದು ದೃಷ್ಟಿಕೋನ ಏನು, ಯಾವ ರೀತಿ ಮುಂದಿನ ದಿನದಲ್ಲಿ ನಿಮ್ಮ ಯೋಜನೆಗಳು ಬರಬಹುದು, ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಇದು ಐ ಥಿಂಕ್ ಇಟ್ ಇಸ್ ದ ವೆರಿ ರೈಟ್ ಟೈಮ್. ಮಾರ್ಚ್ 31ಕ್ಕೆ ನಮ್ಮದು ಫಿನಾನ್ಷಿಯಲ್ ಕಮಿಷನ್ ಮುಗಿಯುತ್ತೆ. ಈಗ 5 ವರ್ಷಗಳದ್ದೇನಾಗುತ್ತೆ, ಇದು ಮುಗಿದು ಏಪ್ರಿಲ್ 1, 2026 ನೆಕ್ಸ್ಟ್ ಫೇಸ್ ಆಫ್ ಫಿನಾನ್ಷಿಯಲ್ ಕಮಿಷನ್ ಹೊಸದು ಶುರು ಆಗುತ್ತೆ. ನಾವು ಅದನ್ನು NRLM 2.0 ಅಂತ 2.0 ಅಂತ ಕರಿತಾ ಇದ್ದೀವಿ. ಮುಂದಿನ ಒಂದು ಪಹಲು ಆಗಿರ್ಬೋದು. ಸೊ ಇದ್ರ ಮೂಲಕ ನೀವು ಬಜೆಟ್ ಅನೌನ್ಸ್ಮೆಂಟ್ ನಮ್ಮ ಆನರಬಲ್ ಇವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಶಿ ಮಾರ್ಟ್ ಅಂತ ಹೇಳಿದ್ರು ಅವರ ಸ್ಪೀಚ್ನಲ್ಲಿ, ನಿಮಗೆ ನೆನಪಿದ್ರೆ. ನೆನಪಿದೆ ಮೇಡಮ್. ಶಿ ಮಾರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅದು ನಮ್ಮ ಮಂತ್ರಾಲಯದಿಂದ ಕೊಟ್ಟಿದ್ದಂಥ ಒಂದು ವಿಚಾರ. ಅದು ಏನು ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆನಲ್ಲೂ ಒಂದು ಫಿಸಿಕಲ್ ಔಟ್ಲೆಟ್, ಅಂದರೆ ಆನ್ಲೈನ್ ಅಲ್ಲ, ಒಂದು ಔಟ್ಲೆಟ್ ಆಗುತ್ತೆ. ಅಲ್ಲಿ ಏನು ನಮ್ಮ ಮಹಿಳೆಯರು ಉತ್ಪಾದನೆ ಮಾಡ್ತಾರೆ, ಇವಾಗ ಏನು ತುಂಬ ಮುಖ್ಯವಾದ ಚಾಲೆಂಜ್ ಅಂತ ನಾವು ಹೇಳಿದ್ರೆ ಮಾರ್ಕೆಟ್. ಈಗ ನೀವು ತುಂಬ ರೈತರ ಹತ್ರನೂ ಕೇಳಿರ್ತೀರಿ, ಪ್ರೊಡ್ಯೂಸ್ ಮಾಡಿಬಿಡ್ತಾರೆ, ಅವ್ರು ಉತ್ಪಾದನೆ ಮಾಡ್ತಾರೆ, ಬಟ್ ಅದನ್ನು ಎಲ್ಲಿ ಮಾರಬೇಕು, ಮಾರುಕಟ್ಟೆ ಸೌಲಭ್ಯ ಎಲ್ಲಿದೆ, ಅದಕ್ಕೆ ತಕ್ಕಂಥ ಬೆಲೆ ಎಲ್ಲಿ ಸಿಗುತ್ತೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರವಾಗಿ ಈ ಶಿ ಮಾರ್ಟ್ ಅಂತ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಬೋತ್ ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್, ಕೃಷಿಯೇತರ, ನೀವು ಹಳ್ಳಿ ಪ್ರದೇಶದಿಂದ ಯಾವ ಒಂದು ಉತ್ಪನ್ನಗಳನ್ನ ಮಾಡಿ ಅಂದರೆ ಮಹಿಳೆಯರ ಮೂಲಕ, ಎಗೈನ್ ಅವರು SHG ಮಹಿಳೆಯರಾಗಿರಬೇಕು, ಸಂಘದ ಮೆಂಬರ್ಸ್ ಆಗಿರಬೇಕು, ಸದಸ್ಯತ್ವ ಉಳ್ಳವರಾಗಿರಬೇಕು, ಆ ಥರದವರು ಅಲ್ಲಿ ತಂದು ಮಾರಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಪ್ರತಿಯೊಂದು ಜಿಲ್ಲೆನಲ್ಲೂ ಒಂದು ಅಂತ. ಇವಾಗ ನಮ್ದು ಏನು 700+ ಜಿಲ್ಲೆಗಳಿದೆ ದೇಶಾದ್ಯಂತ. ಮೊದಲು ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥದ್ದು, ಸ್ಟೆಪ್ ಬೈ ಸ್ಟೆಪ್ ಫೇಸ್ಡ್ ಮ್ಯಾನರಲ್ಲಿ. ಸೆಕೆಂಡ್ ಫೇಸಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದೊಂದನ್ನು ಶುರು ಮಾಡುವಂಥ ಗುರಿಯನ್ನು ಹೊಂದಿದೆ. ಅಂದರೆ ಏನು ತಾವು NRLM ಮೂಲಕ ಸಬಲೀಕರಣ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ, ಅವರಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು. ಬರೀ ಒಂದು ವಿಚಾರಗಳನ್ನ ವ್ಯಾಲ್ಯೂ ಚೈನ್ ಅಂತ ಏನು ಹೇಳ್ತೀವಿ, ಫಾರ್ಮ್ ಟು ಫೋರ್ಕ್ ಅಂತಾನು ಹೇಳ್ತೀವಿ, ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಿ. ನಾವು ಯಾವುದೋ ಒಂದು ವಿಚಾರನ ಅಡ್ರೆಸ್ ಮಾಡಿದ್ರೆ ಅದು ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ. ಈಗ ತುಂಬ ಇಂಪ್ರೂವ್ಡ್ ವೆರೈಟೀಸ್ ತಳಿಗಳು ಬರುತ್ತೆ, ನಿಮ್ಮ ಹತ್ರ ಬಂದು ವಿಜ್ಞಾನಿಗಳು ಮಾತಾಡಿರ್ಬೋದು, ಈ ಥರವಾದಂಥ ಭತ್ತದ ತಳಿ, ರಾಗಿ ತಳಿ, ಜೋಳದ ತಳಿ ಬಂದಿರುತ್ತೆ. ಅವರು ಅದನ್ನು ಡೆವಲಪ್ ಮಾಡಿರ್ತಾರೆ. ಅದನ್ನು ಮಾಡಿದ ತಕ್ಕಾಗೆ ಅಲ್ಲಿ ಬಂದಂಥ ಹೆಚ್ಚಿನ ಇಳುವರಿಗೆ ಹೆಚ್ಚಿನ ಮಾರುಕಟ್ಟೆ, ಒಳ್ಳೆಯ ಬೆಲೆ ಕೊಡಿಸೋದು ಸಹ ನಮ್ಮ ಜವಾಬ್ದಾರಿ ಆಗುತ್ತೆ. ಓಕೆ, ಶಿ-ಮಾರ್ಟ್ ಒಂದಾಯಿತು. ಶಿ-ಮಾರ್ಟ್ ಹೊಸದು. ಅದರ್ವೈಸ್ ನಮ್ದು ಏನು ನಡ್ಕೊಂಡು ಬರ್ತಾ ಇದೆ ಅದೆಲ್ಲ ಕಾರ್ಯಕ್ರಮಗಳಿರುತ್ತೆ. ಹೊಸದಾಗಿ ಮಾಡಿರೋದು ಶಿ-ಮಾರ್ಟ್. ಈಗ ನಾನು ಹೇಳಿದೆ ನಿಮಗೆ, ಕೃಷಿಗೆ ಇಷ್ಟೆಲ್ಲ ಚಟುವಟಿಕೆಗಳಿದೆ. ಕೃಷಿಯೇತರ ಅಂತ ಬಂದರೆ ಈಗ ಏನಾಗುತ್ತೆ, ನಾನು ಚಾಮರಾಜನಗರದಲ್ಲಿ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಎಂಟ್ರಪ್ರೂನರಲ್ ಸ್ಕಿಲ್ಸ್ ಹೇಗೆ ಬರುತ್ತೆ, ಹೇಗೆ ಐಡೆಂಟಿಫೈ ಮಾಡಬೇಕಂತ. ಅಲ್ಲಿ ಒಬ್ಬ ಮಹಿಳೆ ಹೇಳಿದ್ರು ನನಗೆ, MS ಹಾಕ್ಕೊಂಡಿದ್ರು ಅವರು, ತುಂಬ ಬಿಸಿಲು, ಬೇಸಿಗೆ. ಆವಾಗ ಈ ಥರ ನಾನು ದಿನಕ್ಕೆ 1-2 ಲೀಟ್ರಷ್ಟು ಮೊಸರು ಮಾಡ್ತೀನಿ ಮೇಡಮ್. ಮೊಸರು ಮಾಡಿ ಅದನ್ನು ನೀರು ಮಜ್ಜಿಗೆ ಮಾಡಿ 1 ಗ್ಲಾಸ್ಗೆ 5 ರೂಪಾಯಿ ಥರ ಮಾರ್ತೀನಿ. ನೀವು ಲೆಕ್ಕ ಹಾಕಿ 1 ಲೀಟ್ರ್ ಮೊಸರಿಗೆ ಏನು ಬೆಲೆ ಇರುತ್ತೆ, ಆ 1 ಲೀಟ್ರ್ ಮೊಸರಿಂದ ಆದಂಥ ಮಜ್ಜಿಗೆನ ಅವರು 100 ಗ್ಲಾಸ್ ಆದರೂ ಮಾಡಿರ್ತಾರೆ. ಎಷ್ಟು ಕನ್ವರ್ಷನ್ ರೇಟ್ ಅಂದರೆ. ಆಕೆ ತುಂಬ ಸಿಂಪಲಾಗಿ ಹೇಳಿದ್ಲು ಅದನ್ನ, ಈ ಥರ ನಾನು ಮೊಸರಿಂದ ನಾನು ಹಿಂಗೆ ಮಜ್ಜಿಗೆ ಮಾಡಿ ಮಾರ್ತೀನಿ. ನನಗೆ ಇದು ಎಂಟ್ರಪ್ರೂನರಲ್ ಸ್ಕಿಲ್, ಉದ್ಯಮಿ ಮೈಂಡ್ಸೆಟ್ ಅಂತ ಹೇಳ್ತೀವಲ್ಲ, ಅದು ನನಗೆ ಅಲ್ಲಿ ಆಕೆ ಆಗಲೇ ಆಲ್ರೆಡಿ ಒಬ್ಬರು ಉದ್ಯಮಿ ಆಗಿದ್ದಾರೆ ಅಂತ ಅನ್ನಿಸ್ತು. ಸೊ ಅಂಥ ಟೈಮಲ್ಲಿ ಆ ಥರದವ್ರಿಗೆ ಏನು ಬೇಕಿರುತ್ತೆ, ಹೆಚ್ಚಿನ ಟೆಕ್ನಾಲಜಿ ಬೇಕಿರುತ್ತೆ. ಈಗ ಅವ್ರು 2 ಲೀಟ್ರ್ ಮೊಸರು ಮನೆ ಅಳತೆಗೆ ಮಾಡ್ತಿರ್ತಾರೆ ಅವ್ರ ಲೆವೆಲ್ಲಿಗೆ. ಅದನ್ನೇ ದೊಡ್ಡದಾಗಿ ಬೆಳೆಸ್ಬೇಕು. ಒಂದು 5-6 ಮಹಿಳೆಯರನ್ನ ಸೇರ್ಕೊಂಡು ಮಾಡ್ತೀನಿ, ದೊಡ್ಡ ಥರದಲ್ಲಿ ಮಾಡ್ತೀನಿ ಅಂದರೆ ಅವ್ರಿಗೆ ಟೆಕ್ನಾಲಜಿ ಬೇಕು, ಹೆಚ್ಚಿದಾಗಿ ಮಾಡಲಿಕ್ಕೆ ಹಣ ಸಹಾಯ ಬೇಕು. ಸೊ ಈ ಥರದ್ದೆಲ್ಲ ಸಪೋರ್ಟನ್ನು ಸಹ ನಾವು ಎಂಟ್ರಪ್ರೂನರಲ್ ಪ್ರೋಗ್ರಾಮ್ಸಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು, ಈಗ ನಾನು ಈ ಮೂಲಕ ಸಂದೇಶನ ಕೊಡೋವಂಥದ್ದು ನಮ್ಮ ಗ್ರಾಮೀಣ ಸಮುದಾಯಕ್ಕೆ ಏನು ಅಂತ ಹೇಳಿದ್ರೆ, ಈಗ ನಾವು ಮಹಿಳೆಯರನ್ನ ಟ್ರೈನಿಂಗ್ ತರಬೇತಿ ಕರಿತೀವಿ. ಒಂದು 2-3 ದಿನ ಎಕ್ಸ್ಪೋಷರ್ ವಿಸಿಟು, ಡೆಲ್ಲಿವರೆಗೂ ಬರ್ಬೋದು ಆಕೆ. ಆವಾಗ ಏನಾಗುತ್ತೆ, ಅವಳು ಮನೆಯಲ್ಲಿ ಕಾಫಿ ಕೊಟ್ಟು ಗ್ಲಾಸ್ ಇಟ್ಟು ಬಂದಿರ್ತಾಳೆ. ಅವಳೆಲ್ಲೇ ಹೋಗಿ ಬಂದು ದೇಶ ಸುತ್ಕೊಂಡ್ಬಂದ್ರು ಆ ಗ್ಲಾಸ್ ಅಲ್ಲೇ ಇರುತ್ತೆ. ಹೌದಾ, ನಿಜನಾ, ಒಪ್ತೀರಾ? ಹಾಗೆ ಮಾಡೋದ್ರಿಂದ ಅವಳು ಯಾವ ಥರದ್ದು ಏಳಿಗೆಯನ್ನು ಕಾಣಲಿಕ್ಕಾಗಲ್ಲ. ಯಾಕೆ ಅಂದರೆ ಅವಳಲ್ಲಿ ಆ ಸಾಮರ್ಥ್ಯ ಇದೆ,
ಆ ಒಂದು ತೋರಿಸೋ ಒಂದು ಪ್ರಗತಿಯನ್ನು ಹೊಂದುವಂಥ ಸಾಮರ್ಥ್ಯ ಇದೆ. ಅದಕ್ಕೆ ನಮ್ಮ ಗ್ರಾಮೀಣ ಸಮುದಾಯ ಪೂರಕವಾದಂಥ ಒಂದು ವಾತಾವರಣನ ಸೃಷ್ಟಿಸಬೇಕು. ಅದು ಮನೆಯಿಂದ ಶುರು ಆಗಬೇಕು. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಮಹಿಳೆಯರಿಗೆ. ನೀವು 10 ಲಕ್ಷ ಲೋನ್ ತೊಗೊಂಡಿರ್ತೀರಿ, ಕಷ್ಟ ಆಗಲ್ವಾ ನಿಮಗೆ ತೀರಿಸ್ಲಿಕ್ಕೆ? ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇದೆಯಾ? ನಿಮ್ಮ ಮನೆಯಲ್ಲಿ ಅವರು ಕೂಡ ಈ ಸಾಲ ನಂದು ಅಂತ ತಿಳ್ಕೊತಾರ ಅಂತ. ಅದೊಂದು ಮಾತು ನನಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ಏನು ಹೇಳ್ತಾರೆ, ಇದು ನಮ್ಮ ಸಾಲ, ಬರೀ ಹೆಂಗಸ್ರ ಮೇಲೆ ಬಿಡೋವಂಥದ್ದಲ್ಲ, ಇದು ನಮ್ಮ ಸಾಲ ಅಂತ ಮನೆಯಲ್ಲೂ ಸಹ ಸಪೋರ್ಟ್ ಸಿಕ್ಕು ಅವರು ಸಾಲವನ್ನು ತೀರಿಸುವಂಥದ್ದಾಗುತ್ತೆ. ಅವಳಿಗೆ ಬೇಕಾದಂಥ ರೆಕಗ್ನಿಷನ್ ಸಿಗುತ್ತೆ. ಸೊ ನಮ್ಮ ಗ್ರಾಮೀಣ ಸಮುದಾಯದಲ್ಲಿ ಏನು ಜೆಂಡರ್ ಈಕ್ವಾಲಿಟಿ ಅಂತ ಹೇಳ್ತೀವಿ ಅದು ಬರಬೇಕು. ಅವಳನ್ನು ಯಾವುದೇ ಥರದ ಟ್ರೈನಿಂಗ್ಗೆ ಹೋಗ್ಬೇಕಂದ್ರೆ ಮನೆಯಲ್ಲಿ ಸಪೋರ್ಟ್ ಮಾಡಬೇಕು, ಕೆಲಸದಲ್ಲಿ ಶೇರ್ ಮಾಡ್ಕೋಬೇಕು. ಯಾಕೆಂದರೆ ಅವಳು ಸಹ ಇವಾಗ ಆರ್ಥಿಕವಾಗಿ ನೆರವಾಗ್ತಾ ಇರೋದ್ರಿಂದ ಬೇರೆ ವಿಚಾರಗಳಲ್ಲೂ ಹೆಂಗಸರಿಗೆ ಈ ಥರವಾದಂಥ ಒಂದು ಸಪೋರ್ಟ್ ಸಿಗಬೇಕು. ಆಗೋದ್ರಿಂದ ಅವಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡ್ಬೋದು. ನಮ್ಮ ದೇಶವನ್ನು ವಿಕಸಿತ ಭಾರತ ಅಂತ ಏನು ಹೇಳ್ತೀವಿ ಆ ನಿಟ್ಟಿನಲ್ಲಿ ತಗೊಂಡು ಹೋಗ್ತಾಳೆ ಅಂತ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಹಣ್ಣು ಹೊನ್ನು ಕೇಳುಗರೆ, ಆಕಾಶವಾಣಿ ಮೈಸೂರು, ತೋಟಗಾರಿಕೆ ಮಹಾವಿದ್ಯಾಲಯ, ಕೃಷಿ ತಂತ್ರಜ್ಞರ ಸಂಸ್ಥೆ ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಏಪ್ರಿಲ್ 6ರಂದು ಸೋಮವಾರ ಮಧ್ಯಾಹ್ನ 2:15 ಸಂಜೆ 4:45 ಮಲಿನವಾಗುತ್ತಿರುವ ಪರಿಸರ ಮತ್ತು ಆಹಾರ ಸುರಕ್ಷತೆಯನ್ನು ಕುರಿತ ಸಂವಾದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಭಾಗವಹಿಸುತ್ತಿದ್ದಾರೆ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿವೃತ್ತ ಉಪಮಹಾನಿರ್ದೇಶಕರಾದ ಡಾಕ್ಟರ್ NK ಕೃಷ್ಣಕುಮಾರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿರುತ್ತದೆ. ನೋಂದಾಯಿಸಲು ಸಂಪರ್ಕ ಸಂಖ್ಯೆ 9108354973. ಮತ್ತೊಮ್ಮೆ 9108354973. ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು. ಗಮನಿಸಿ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಮಲಿನವಾಗುತ್ತಿರುವ ಪರಿಸರ ಮತ್ತು ಆಹಾರ ಸುರಕ್ಷತೆಯನ್ನು ಕುರಿತ ಸಂವಾದ ಏಪ್ರಿಲ್ 6ರಂದು ಸೋಮವಾರ ಮಧ್ಯಾಹ್ನ 2:15 ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಹಣ್ಣು ಹೊನ್ನು ಹಣ್ಣು ಕೊಂಬುವ ಬನ್ನಿರಿ. ರಾಜೇಶ್ವರಿ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ದಯಮಾಡಿ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಹೇಳ್ತೀನಿ. ಬಟ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನನ್ನನ್ನು ಖಂಡಿತವಾಗ್ಲೂ ಯಾವ ವಿಷಯಕ್ಕಾದರೂ ಸಂಪರ್ಕ ಮಾಡ್ಬೋದು. ಬಟ್ ಅದಕ್ಕಿಂತ ಹೆಚ್ಚಾಗಿ ಕೆಲಸಗಳಾಗಬೇಕಂತ ಹೇಳಿದ್ರೆ ನಮ್ಮ ಮಂತ್ರಾಲಯದ ಬ್ಯೂಟಿ ಏನಂದರೆ ಬ್ಲಾಕ್ ಲೆವೆಲ್ವರೆಗೂ ನಮ್ಮ ಆಫೀಸ್ಗಳಿದೆ. ಸ್ಟೇಟಲ್ಲಿ ಸ್ಟೇಟ್ ಮಿಷನ್ ಯೂನಿಟ್ ಅಂತ ಇದೆ ಬೆಂಗಳೂರಿನಲ್ಲಿ. ಅದನ್ನು ಬಿಟ್ಟರೆ ರಾಜ್ಯದ 31 ಜಿಲ್ಲೆನಲ್ಲೂ ಜಿಲ್ಲಾ ಕಾರ್ಯಾಡಳಿತ ಕಚೇರಿಗಳಿದೆ. ಅದರ ಕೆಳಗಡೆ ತಾಲೂಕು ಮಟ್ಟದಲ್ಲೂ ಇದೆ. ಸೊ ಅಲ್ಲಿ ಅವರು ಹೋಗಿ ಮಾತಾಡೋದ್ರಿಂದ ತುಂಬ ಬೇಗ ನಿಮಗೆ ಯಾವುದೇ ಥರದ ಸಹಾಯ ಮಾಹಿತಿ ಬೇಕು ಅಂದರೆ ಸಿಗುತ್ತೆ. ಬಟ್ ಮೋರ್ ದ್ಯಾನ್ ದ್ಯಾಟ್, ನನ್ನಿಂದ ಏನಾದರೂ ತಿಳ್ಕೊಳ್ಬೇಕು ಅಂತಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಾನು ಕಾಲ್ ತಗೊಳ್ಳೋಕ್ಕೆ ಅಷ್ಟು ಆಗಲ್ಲ, ಬ್ಯುಸಿ ಇರೋದ್ರಿಂದ. 6360460560 ಇದು ನನ್ನ ನಂಬರ್. ಪ್ರಿಫರಬಲಿ ನೀವು ಮೆಸೇಜ್ ಮಾಡಿದರೆ ನನಗೆ ಒಳ್ಳೆಯದು, ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ. 6360460560. ಇನ್ನೂ ಒಂದು ಸರಿ ಹೇಳ್ಬಿಡಿ. 6360460560. ಒಳ್ಳೆಯದು ರಾಜೇಶ್ವರಿ ಅವರೇ, ಇದುವರೆಗೂ ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಭಿವೃದ್ಧಿ ಕಾರ್ಯಕ್ರಮಗಳು, ವಿಶೇಷವಾಗಿ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಅಭಿವೃದ್ಧಿಗೆ ತಾವು ಯಾವ ರೀತಿ ದುಡಿತಾ ಇದ್ದೀರಿ ಮತ್ತು ಯಾವ ತರಹ ನಿಮ್ಮ ದೃಷ್ಟಿಕೋನ ಇದೆ ಮತ್ತು ಮುಂದಿನ ದಿನದಲ್ಲಿ ಯಾವ ರೀತಿಯ ಅಭಿವೃದ್ಧಿಪರ ಕಾರ್ಯಕ್ರಮಗಳು ಬರಬಹುದು, ಈ ಎಲ್ಲ ವಿಚಾರವಾಗಿ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು.